ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯ ಮಂಥನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳೆಯ ಶಿವಲಿಂಗ್ ಹ್ಯಾಂಡ್ ಪೋಸ್ಟ್. ಕೇಳುಗರಿ ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಎಪಿಲಿಪ್ಸಿ ದಿನ. ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ನರ ಮತ್ತು ಬೆನ್ನುಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಅನಿಲ್ ಸಾಂಗ್ಲಿರವರು. ನೀವು ಕೂಡ ಕರೆ ಮಾಡಿ ವಿಶ್ವ ಎಪಿಲಿಪ್ಸಿ ದಿನದ ಮಹತ್ವ, ಹಿನ್ನೆಲೆ, ಮುಂಜಾಗ್ರತಾ ಕ್ರಮಗಳ ಕುರಿತು ನೇರವಾಗಿ ತಜ್ಞರ ಜೊತೆ ಮಾತನಾಡಬಹುದು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಸರ್, ಮೊದಲನೇದಾಗಿ ನಾವು ಮಾತಾಡೋದಾದರೆ ಇವತ್ತು ವಿಶ್ವಾದ್ಯಂತ ನಾವು ವಿಶ್ವ ಎಪಿಲಿಪ್ಸಿ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಪ್ರದೇಶ ಆಗಿರ್ಬೋದು, ನಗರ ಪ್ರದೇಶ ಆಗಿರ್ಬೋದು, ಹಲವಾರು ಹೆಸರುಗಳಿಂದ ಈ ಒಂದು ಕಾಯಿಲೆಯನ್ನು ಕರೀತಕ್ಕಂಥದ್ದನ್ನು ನೋಡ್ತೀವಿ ನಾವು. ಸಾಮಾನ್ಯವಾಗಿ ಅದನ್ನು ಮೂರ್ಛೆ ರೋಗ ಅಂತೀವಿ, ಜೊತೆಗೆ ಎಪಿಲಿಪ್ಸಿ ಅಂತಲೂ ಕೂಡ ಕರಿತೀವಿ. ಜೊತೆಗೆ ಗ್ರಾಮೀಣ ಭಾಷೆಯಲ್ಲಿ ಅದನ್ನು ಪಿಡ್ಸು ಅಂತಲೂ ಕೂಡ ಕರಿತೀವಿ. ಇದ್ರ ಜೊತೆಗೆ ಅಪಸ್ಮರ ಅಂತಲೂ ಕೂಡ ನಾವು ಹೇಳ್ತೀವಿ ಸರ್. ಈ ನಿಟ್ಟಿನಲ್ಲಿ ನೋಡೋದಾದರೆ ಈ ಮೂರ್ಛೆ ರೋಗ, ಈ ಎಪಿಲಿಪ್ಸಿ ಅಂತಂದರೆ ಏನು ಸರ್? ಎಪಿಲೆಪ್ಸಿ ಮತ್ತೆ ಸೀಜರ್ಸ್ ಅಂತ ಎರಡಿದೆ. ಒಂದು ಎಪಿಲೆಪ್ಸಿ ಅನ್ನೋದೊಂದು ಕಾಯಿಲೆ. ಅದೇನು ಅಂತಂದ್ರೆ ನರಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಕೃತಿ. ಅಂದ್ರೆ ನಮ್ಮ ಬ್ರೈನ್ ಅಂದ್ರೆ ಮೆದುಳು ಇರುತ್ತಲ್ಲ, ಅದರಲ್ಲಿ ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ಆಕ್ಟಿವಿಟೀಸ್ ಇರುತ್ತೆ. ಆ ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ವ್ಯತ್ಯಸ್ತವಾದಾಗ ಅದರಲ್ಲಿ ನಮಗೆ ಸೆನ್ಸರಿ ಡಿಸ್ಟರ್ಬೆನ್ಸ್ ಅಂದ್ರೆ ಟಚ್ ಮಾಡುವಾಗ ಏನಾದ್ರು ಸೆನ್ಸೇಷನ್ ವ್ಯತ್ಯಾಸ ಆದ್ರೆ, ಪ್ರಜ್ಞಾಹೀನ ಸ್ಥಿತಿ ಬರೋ ತರ ಆದ್ರೆ, ಅಥವಾ ಮೋಟಾರ್ ಕಾಂಪೊನೆಂಟ್ ಅಂದ್ರೆ ಕೈದು ಕಾಲ್ದು ಜೋರಾಗಿ ರಿಕರೆಂಟ್ ಆಗಿ ಅಲ್ಲಾಡ್ಸೋ ತರಹ ಬಂದಾಗ ಅದು ಕನ್ವಲ್ಷನ್ಸ್ ಅಂತ ಹೇಳ್ತಾರೆ. ಇದು ನಮ್ಮ ಮೆದುಳಿನಲ್ಲಿ ಬರುವಂತಹ ಒಂದು ಅಬ್ನಾರ್ಮಲ್ ಅಂದ್ರೆ ವ್ಯತ್ಯಸ್ತವಾಗಿರುವಂತಹ, ವಿಕೃತವಾಗಿರುವಂತಹ ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ. ಅದು ವ್ಯತ್ಯಸ್ತವಾದಾಗ ನಮ್ಮ ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂಗೆ ಏನಿಲ್ಲದೆ ಇದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಆಗ್ಬೋದು, ಅಥವಾ ನಮ್ಮ ಸೆನ್ಸೇಷನ್ಸ್ ಆಗ್ಬೋದು, ಅಥವಾ ನಮ್ಮ ಚಲನವಲನಗಳು ವ್ಯತ್ಯಾಸ ಆಗ್ಬೋದು, ಅಥವಾ ನಮ್ಮ ಥಾಟ್ ಪ್ರಾಸೆಸ್ ಅಲ್ಲಿ ವ್ಯತ್ಯಾಸ ಆಗ್ಬೋದು. ಬೇಕಾದಷ್ಟು ರೀತಿಯಲ್ಲಿ ಅದು ಮಾರ್ಪಾಟಾಗಿ ಕಾಣಿಸುತ್ತೆ. ಅದು ಒಂದು ಸತಿ, ಒಂದು ಕ್ಷಣದಲ್ಲಿ ಒಂದ್ ಪಾರ್ಟ್ ಆಫ್ ದಿ ಟೈಮ್ ವ್ಯತ್ಯಾಸ ಆದಾಗ ಅದಕ್ಕೆ ಸೀಜರ್ ಅಂತ ಹೇಳ್ತಾರೆ. ಸೀಜರ್ ಅಂತಂದ್ರೆ ಅದು ಕೈದು ಕಾಲು ಮೂವ್ಮೆಂಟ್ ಏನ್ ಬರುತ್ತೆ ನೋಡ್ತೀವಿ, ಅಥವಾ ಪ್ರಜ್ಞಾಹೀನ ಸ್ಥಿತಿ ಬಂದಾಗ ಅದು ಸೀಜರ್ ಅಂತ ಕರೀತಾರೆ. ಅದು ಪದೇ ಪದೇ ಒಂದಾದ್ಮೇಲೆ ಒಂದು ಸ್ಥಿತಿ ಬಂದಾಗ ಅದು ಕಾಯಿಲೆ ಅಂತ ಮಾರ್ಪಾಟಾಗತ್ತೆ. ಅದಕ್ಕೆ ಎಪಿಲೆಪ್ಸಿ ಅಂತ ಹೇಳ್ತಾರೆ. ಇವತ್ತಿರೋದು ವಿಶ್ವ ಎಪಿಲೆಪ್ಸಿ ದಿನಾಚರಣೆ. ಅಂದ್ರೆ ಈಗ ನಮ್ಮ ಮೆದುಳಿನಲ್ಲಿ ಬರುವಂತಹ ಅಪಸ್ಮಾರ ರೋಗದ ಒಂದು ಅವೇರ್ನೆಸ್ ಗಾಗಿ ಅದರದ ಒಂದು ಮೇಲ್ವಿಚಾರಣೆಗಳು, ಅದನ್ನ ತಿಳ್ಕೊಂಡು ಅದು ಯಾವ ರೀತಿನಲ್ಲಿ ಅದನ್ನ ಪ್ರಿವೆಂಟ್ ಮಾಡ್ಬೋದು, ಯಾವ ರೀತಿನಲ್ಲಿ ಅದನ್ನ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋ ಒಂದು ನಮಗೆ ಸಲಹೆಗಳು ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ದಿನನ ಆಚರಿಸ್ತಾ ಇದ್ದಾರೆ. ಓಕೆ ಸರ್. ಓಕೆ ಸರ್, ಸಾಮಾನ್ಯವಾಗಿ ಈ ಒಂದು ಸಮಸ್ಯೆಗಳು ಯಾರಲ್ಲಿ ಕಂಡು ಬರ್ತವೆ ಸರ್? ಅಂದರೆ ಅದು ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮತ್ತು ಗಂಡಸರಾಗಿರ್ಬೋದು, ಈ ಥರದವರಲ್ಲಿ? ಈ ಎಪಿಲೆಪ್ಸಿ ಅನ್ನೋದು ಯಾರಿಗ್ ಬೇಕಾದ್ರೂ ಬರ್ಬೋದು. ಹುಟ್ಟಿದ ಮಗುವಿಂದ ಹಿಡಿದು ಕೊನೆಯ ತನಕನೂ ಯಾವಾಗ ಬೇಕಾದ್ರೂ ಯಾರಿಗ್ ಬೇಕಾದ್ರೂ ಈ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಒಂದು, ಹುಟ್ಟಿದ ಮಗುವಿನಲ್ಲಿ ವಿಕೃತಿ ಆದಾಗ, ಅಂದ್ರೆ ಬ್ರೈನ್ ಒಳಗಡೆಗೆ ಆಕ್ಸಿಜನ್ ಸಪ್ಲೈ ಏನಾದ್ರು ವ್ಯತ್ಯಾಸ ಆದಾಗ, ಮಗು ಹುಟ್ಟುವಾಗ್ಲೇನೆ ಮೆದುಳಿನಲ್ಲಿ ಒಂದು ರಕ್ತಸ್ರಾವ ಆಗಿದ್ರೆ, ತಾಯಿನಲ್ಲಿ ಏನಾದ್ರು ವ್ಯತ್ಯಸ್ತವಾಗಿ ಆ ತಾಯಿನಲ್ಲಿರೋ ಒಂದು ಕೆಟ್ಟಂಶಗಳು ಆ ಪ್ಲಾಸೆಂಟಾ ಮುಖಾಂತರ ಮಗು ಒಳಗಡೆ ಹೋದ್ರೆ, ತಾಯಿಗೆ ಬ್ಲಡ್ ಪ್ರೆಷರ್ಸ್ ವ್ಯತ್ಯಾಸ ಆದ್ರೆ, ಶುಗರ್ ಅಂಶ ಕಮ್ಮಿ ಆದ್ರೆ, ಮಗುನಲ್ಲಿ ಹುಟ್ಟಿದ ಮೇಲೆ ಅದಕ್ಕೆ ಒಂದು ಬಿಲಿರುಬಿನ್ ಕಂಟೆಂಟ್ ಜಾಸ್ತಿ ಆದ್ರೆ, ಅಥವಾ ಹುಟ್ಟುವಾಗಲೇ ಅದು ಬೇಗ ಅಳಗಿಲೇನೆ ಅದಕ್ಕೆ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಆದಾಗ ಅವಾಗ ದೇಹದಲ್ಲಿ ಸ್ಥಿರತೆ ಬಂದ್ಬಿಡುತ್ತೆ, ಚಲನವಲನ ಇರೋದಿಲ್ಲ. ಅವಾಗ ಏನಾಗತ್ತೆ, ಮೆದುಳಿನ ಒಂದು ಅಂಶಕ್ಕೆ ಇನ್ನು ರಕ್ತ ಚಲನೆ ಮೋರ್ ದನ್ 3 to 4 minutes ಅಷ್ಟು ಹೋಗ್ಲಿಲ್ಲ ಅಂದ್ರೆ ಮೆದುಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅವಾಗ
ಎಷ್ಟೋ ಜನ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಬರ್ಬೋದು ಅಥವಾ ಕೈಕಾಲಲ್ಲಿ ವೀಕ್ನೆಸ್ ಬರ್ಬೋದು, ಅದೆಲ್ಲ ಹುಟ್ಟಿದಾರಭ್ಯ ಆಗುವಂತದ್ದು. ಕೆಲವು ಸತಿ ಹುಟ್ಟಿದಾಗ್ಲೇನೆ ಕೆಲವು ಮಕ್ಕಳಿಗೆ ಟ್ಯೂಮರ್ಸ್ ಇರುತ್ತೆ, ಅಂದ್ರೆ ಪೋಸ್ಟಿಯರ್ ಫೋಸಾ ಟ್ಯೂಮರ್ಸ್, ಮೆಡ್ಯುಲೋಬ್ಲಾಸ್ಟೋಮಾಸ್ ಅನ್ಬೋದು, ಅಥವಾ ಕಂಜನೈಟಲ್ ನ್ಯೂರೋಜೆನಿಕ್ ಟ್ಯೂಮರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಿದಾರಭ್ಯ ಬರುವಂತ ಒಂದು ಸಣ್ಣದಾಗಿರುವಂತ ಒಂದು ಮೆದುಳಿನಲ್ಲಿ ಬರುವಂತ ಒಂದು ಟ್ಯೂಮರ್. ಆ ಟ್ಯೂಮರ್ ಇದ್ದಾಗ ಅದು ಮಗು ಬೆಳೀತಾ 1 ವರ್ಷ 2 ವರ್ಷದಲ್ಲಿ ಅದು ಬರ್ಬೋದು. ಅಥವಾ ಫೀವರ್ ಇದ್ರೆ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಕಾಣೋದು ಫೆಬ್ರೈಲ್ ಸೀಸಸ್ ಅಂತ, ಅಂದ್ರೆ ಜ್ವರ ಬಂದಾಗ ಆಗುವಂತ ಒಂದು ಫಿಟ್ಸ್ ಬಂದಾಗ, ಅದು ಯೂಶಲಿ 2 ರಿಂದ 3 ವರ್ಷದ ಮಕ್ಕಳ ಒಳಗಡೆ ಬರುತ್ತೆ, 5 ವರ್ಷ ತನಕನೂ ಇರುತ್ತೆ, ಆಮೇಲೆ ಅದು ತಾನೇ ಹೋಗ್ಬಿಡ್ಬೋದು. ಕೆಲವು ಸತಿ ಜುವಿನೈಲ್ ಮಯೋಕ್ಲಾನಿಕ್ ಎಪಿಲೆಪ್ಸಿಸ್ ಅಂತ ಹೇಳ್ತಾರೆ, ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಬರುವಂತಹ ಒಂದು ಟ್ಯೂಮರ್ಸ್. ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂತದ್ದು ಯಾವುದೇ ಕಾರಣ ಇಲ್ಲದೆ ಬರುವಂತಹ ಒಂದು ಎಪಿಲೆಪ್ಸಿ, ಕಾರಣ ಇದ್ಕೊಂಡು ಬರುವಂತಹ ಒಂದು ಎಪಿಲೆಪ್ಸಿ, ಪ್ರವೋಕ್ಡ್ ಅಂಡ್ ಅನ್ಪ್ರವೋಕ್ಡ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಾರಣದಿಂದ ಅದು ಶುರುವಾಗಿ ಬರುವಂತಹ ಒಂದು ಕಾರಣ ಇಲ್ಲದೇನೆ, ಅಂದ್ರೆ ನಾವು ಕಾರಣ ಇಲ್ಲದೆ ಅಂದ್ರೆ ಏನರ್ಥ ಅಂದ್ರೆ, ನಮ್ಮ ಮೆದುಳಿನಲ್ಲಿ ಒಂದು ಸ್ಕ್ಯಾನ್ ಮಾಡಿದಾಗ, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಿದಾಗ ಯಾವ ಅಬ್ನಾರ್ಮಾಲಿಟಿ, ಯಾವ ವಿಕೃತಿಗಳು ನಮ್ಗೆ ಕಾಣಿಸೋದಿಲ್ಲ. ಅಂದ್ರೆ ಬ್ರೈನ್ ಒಳಗಡೆಗೆ ಒಂದು ರಕ್ತನಾಳದ ಒಂದು ವಿಕೃತಿ ಇರ್ಬೋದು, ಅಥವಾ ಗಂಟು ತರ ಏನಾರ ಇರ್ಬೋದು, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ಸ್, ಅಂದ್ರೆ ಇವಾಗ ಸಿಸ್ಟಿಸರ್ಕೋಸಿಸ್ ಅಂತ ಹೇಳ್ತೀವಿ, ಹುಳುಗಳು ನಮ್ಮ ಕರಳಿನ ಮುಖಾಂತರ ಅದು ಎಗ್ಸ್ ಏನಾಗುತ್ತೆ ರಕ್ತಕ್ಕೆ ಸೇರಿ ಅದು ಲಿವರ್ ನ ಮತ್ತೆ ಲಂಗ್ಸ್ ನ ನೀರ್ಕೊಂಡು ಬ್ರೈನ್ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ, ಸಿಸ್ಟಿಸರ್ಕೋಸಿಸ್ ಅಂತ. ಅಥವಾ ಟ್ಯೂಬರ್ಕ್ಯುಲೋಸಿಸ್ ಆಗಿ ದೇಹದ ರಕ್ತದಿಂದ ಡೈರೆಕ್ಟ್ ಆಗಿ ಬ್ರೈನ್ ಟ್ಯೂಬರ್ಕ್ಯುಲೋಸಿಸ್ ಆಗ್ಬೋದು. ಆಗ ಅಲ್ಲಿ ಆಗುವಂತಹ ಒಂದು ಸೋಂಕು, ಆ ಸೋಂಕಿನ ಮುಖಾಂತರ ಆಗುವಂತಹ ಒಂದು ಕಾರಣದಿಂದ ಆಗುವಂತಹ ಒಂದು ಅಪಸ್ಮಾರ, ಅಥವಾ ಬ್ರೈನ್ ಒಳಗಡೆ ಬೇರೆ ಸೋಂಕುಗಳಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಮೆನಿಂಜೈಟಿಸ್ ಅಂತ ಹೇಳ್ತಾರೆ, ಮೆದುಳು ಜ್ವರ ಅಂತಾರೆ, ಆ ಕಾರಣದಿಂದ ಬರುವಂತಹ ಒಂದು ಸೋಂಕುಗಳು. ಆ ತರ ಸೋಂಕುಗಳು ಬಂದಾಗ ನಮ್ಮ ಬ್ರೈನ್ ಒಳಗಡೆಗೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ವ್ಯತ್ಯಾಸವಾಗಿ ಅಪಸ್ಮಾರ ಬರುವಂತಹ ಕಾರಣಗಳಿರುತ್ತೆ. ಇದೆಲ್ಲ ಪ್ರವೋಕ್ಡ್ ಸೀರಿಯಸ್. ಅಥವಾ ಕೆಲವು ಸತಿ ತಲೆಗೆ ಏಟ್ ಆದಾಗ, ಮೆದುಳಿಗೆ ಬಲವಾಗಿ ಪೆಟ್ಟಾದಾಗ, ಹೆಡ್ ಇಂಜರೀಸ್ ಅಂತ ಹೇಳ್ತಾರಲ್ಲ, ಅಂತ ಸಂದರ್ಭದಲ್ಲಿ ಒಂದು ಭಾಗದ ಮೆದುಳು ಅಥವಾ ಒಂದು ಭಾಗದ ನರದ ಅಂಶಗಳು ಸತ್ತೋಗ್ಬಿಡತ್ತೆ, ಅಥವಾ ಅದು ಕೆಲಸ ಮಾಡೋದಿಲ್ಲ, ಅಥವಾ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಏನಿರುತ್ತೆ, ರಕ್ತ ಚಲನ ವ್ಯತ್ಯಸ್ತವಾಗಿರುತ್ತೆ. ಹಂಗಾದಾಗ ಅದು ರಿಪೇರಿಂಗ್ ಪ್ರೋಸೆಸ್ ಆಗುತ್ತಲ್ಲ. ಇವಾಗ ನಮ್ಗೆ ಚರ್ಮದಲ್ಲಿ ಏನಾರ ಕಟ್ಟಾದ್ರೆ ಸಾಮಾನ್ಯವಾಗಿ ನಾವು ನೋಡುವಂಥದ್ದು, ಕಟ್ಟಾದಾಗ ಅದು ಸ್ಟಿಚ್ ಹಾಕಿದ್ಮೇಲೆ ಅದು ಹೀಲ್ ಆಗುತ್ತಲ್ಲ, ಚರ್ಮ ಹೀಲ್ ಆದಾಗ ಅಲ್ಲಿ ಒಂದು ಲೈನ್ ಕಾಣಿಸುತ್ತೆ ನಮ್ಗೆ, ಅದು ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಒಂದು ಫೈಬ್ರೋಸಿಸ್ ಅಂತ ಹೇಳ್ತಾರೆ. ಅದೇ ತರ ಮೆದುಳಿನಲ್ಲಿ ಒಂದು ವ್ಯತ್ಯಾಸ ಆಗಿ ಅದು ಗಾಯಗೊಂಡು ಅಥವಾ ಟ್ಯೂಮರ್ ಆಗಿ ಅದನ್ನು ತೆಗೆದು, ಅಥವಾ ಒಂದು ಸ್ಟ್ರೋಕ್ ಆಗಿ, ಅಥವಾ ಏನಾದ್ರು ವ್ಯತ್ಯಾಸ ಆಗಿ ಅದು ಸರಿ ಹೋಗುವಂತ ಸಂದರ್ಭದಲ್ಲಿ ಫೈಬ್ರೋಸಿಸ್ ಅಂತ ಹೇಳ್ತಾರೆ. ಅದಾದಾಗ ಏನಾಗುತ್ತೆ, ನಮ್ಮ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ವ್ಯತ್ಯಾಸವಾಗುತ್ತೆ. ಇವಾಗ ಒಂದು ವೈರ್ಗೆ ನಾವು ಇನ್ಸುಲೇಷನ್ ತೆಗೆದುಬಿಟ್ಟು ಇನ್ನೊಂದು ವೈರ್ ಇನ್ಸುಲೇಷನ್ ತೆಗೆದುಬಿಟ್ಟು ಒಂದಕ್ಕೊಂದು ಮುಗಿಸಿದ್ರೆ ಹೇಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ, ಅದೇ ತರ ನಮ್ಮ ಮೆದುಳಿನಲ್ಲಿ ನರದ ಮಂಡಲಗಳಲ್ಲಿ, ನರದ ಅಂಶಗಳಲ್ಲಿ ಬರುವಂತಹ ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಅದು ನಾರ್ಮಲ್ ಆಕ್ಟಿವಿಟೀಸ್ ಇರಲ್ಲ. ಅದೇನಾಗತ್ತೆ, ಇಡೀ ಮೆದುಳಿಗೆ ಅದು ಹರಡಿಕೊಂಡು ಮದುವಾಗೋದು ಪ್ರಜ್ಞಾಹೀನ ಸ್ಥಿತಿಯಿಂದ ಬಂದ್ಬಿಡುತ್ತೆ. ಅಂದ್ರೆ ಫಸ್ಟ್ ಎಷ್ಟೊಂದು ತರಗಳಲ್ಲಿ ಇರುತ್ತೆ. ನಾವು ಸಾಮಾನ್ಯವಾಗಿ ನೋಡೋದೇನು ಅಂದ್ರೆ, ರೋಡಲ್ಲಿ ಬಿದ್ದಿರ್ತಾರೆ, ಕೈಕಾಲು ಜೋರಾಗಿ ಅಲ್ಲಾಡಿಸ್ತಾ ಇರ್ತಾರೆ, ಬಾಯಿ ಜೊಲ್ಸಿಸ್ತಾ ಇರ್ತಾರೆ, ಮಲಗಿರ್ತಾರೆ, ಅದೇ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ಕೋತಾರೆ. ಇದನ್ನ ನಾವು ಸಾಮಾನ್ಯವಾಗಿ ಔಟ್ಸೈಡ್ ನೋಡಿರ್ತೀವಿ. ಬರೀ ಅದು ಒಂದೇ ಅಪಸ್ಮಾರ ಅಂತ ಆಗಲ್ಲ, ಎಷ್ಟೊಂದು ಥರದಲ್ಲಿ ನೂರಾರು ಥರ ಅಪಸ್ಮಾರಗಳಿದೆ. ಅದನ್ನ ಯಾವ ರೀತಿನಲ್ಲಿ ಅಪಸ್ಮಾರ ಬಂದಿದೆ, ಯಾವ ಭಾಗದ ಮೆದುಳಿನಲ್ಲಿ ಅಪಸ್ಮಾರ ಶುರುವಾಗ್ತಾ ಇದೆ, ಯಾವ ಕಾರಣದಿಂದ ಆಗ್ತಾ ಇದೆ, ಇದನ್ನ ತಿಳ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ತಮ್ಮ ಜೊತೆ ಮಾತನ್ನ ಮುಂದುವರಿಸಿನಿ ಸರ್, ಒಂದು ಕರೆ ಇದೆ, ತಗೊಬಿಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನು ದೊಡ್ಡಸಿದ್ನಾಕಿಟ್ನ ಸಮಾಜ ಸೇವಕ ಸರ್ಗೋರಂಡ, ಚಿಟಿಕೋಟೆ ತಾಲೂಕು. ಓಕೆ, ನಮ್ಮ ಜೊತೆ ಡಾಕ್ಟರ್ ಅನಿಲ್ ಸಂಗ್ಲಿ ಸರ್ ಇದ್ದಾರೆ. ಇವತ್ತು ಮೂರ್ಛೆ ರೋಗದ ಕುರಿತು ಮಾತಾಡ್ತಿದ್ದಿತ್ತು, ಒಂದು ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ಈಗ ಮೂರ್ಛೆ ರೋಗಗಳು ಸಾಮಾನ್ಯವಾಗಿ ವ್ಯಾಯಾಮದ ಒಂದು ಕೊರತೆಯಿಂದ ಬರುವ ಸಾಧ್ಯತೆ ಇದೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ತುಂಬಾ ಬ್ರೇಕ್ ಆಗ್ತದೆ, ಸ್ಪಷ್ಟವಾಗಿ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ. ಅದೇ ಈಗ ಈ ಮೂರ್ಛೆ ರೋಗ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಸರ್, ಹೌದು, ಸಾಮಾನ್ಯವಾಗಿ
ಕೊರತೆಯಿಂದ ಅವ್ರು ಕೂತಂಗೆ ಕೂತ್ಕೊಬಿಡೋದು, ಆಮೇಲೆ ನಡವಳಿಕೆ ಜಾಸ್ತಿ ಇರಲ್ಲ, ವಾಕಿಂಗ್ ಸ್ಟೈಲ್ ಜಾಸ್ತಿ ಮಾಡಲ್ಲ, ಆಮೇಲೆ ಆಹಾರವನ್ನ ಅಧಿಕವಾಗಿ ತಿನ್ನೋದು, ಈ ರೀತಿಯಾದಂತ ಪದ್ಧತಿಯಿಂದ ಸ್ವಲ್ಪ ಮೂರ್ಛೆ ರೋಗ ಬರುವ ಸಾಧ್ಯತೆ ಇದೆ ಅಂತ ನಾನು ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾ ಸರಿ. ನೀವ್ ಹೇಳ್ತಿರೋದು ಏನಂದ್ರೆ ನಿಮ್ಗೆ ಏನಾರ ಆಹಾರ ಪದ್ಧತಿನಲ್ಲಿ ವ್ಯತ್ಯಾಸ ಮಾಡಿಕೊಂಡು ಕಮ್ಮಿ ತಿಂದು ಸ್ಥಿರತೆಯಿಂದ ಇದ್ದಾಗ ಮೂರ್ಛೆ ರೋಗ ಬರತ್ತಾ ಅಂತ, ಅದೇನಾ ಪ್ರಶ್ನೆ? ಹೌದು ಸರ್, ಹೌದು. ಹೌದು. ಸರಿ. ಇದು ನೀವು ಹೇಳಿದ ಹಾಗೆ ಆಹಾರ ಪದ್ಧತಿನಲ್ಲಿ ಕಮ್ಮಿ ತಿಂದು ಅವರು ಬಲಹೀನತೆ ಬಂದಾಗ, ಅದು ಎಷ್ಟು ಬಲಹೀನತೆ ಬಂದು ಅದು ಮೆದುಳಿಗೆ ಅದು ತಾಕಿ ಅದರ ತೊಂದರೆ ಮೂರ್ಛೆ ರೋಗದಲ್ಲಿ ಅದು ಮಾರ್ಪಾಡಾಗಿ ಬರ್ಬೇಕು ಅಂದ್ರೆ ಅಷ್ಟೊಂದು ಸಮರ್ಥವಾಗಿ ಹೇಳಕ್ ಆಗಲ್ಲ. ಯಾಕೆಂದ್ರೆ ನಾರ್ಮಲ್ ಆಗಿ ಬಲಹೀನತೆ ಇರುವಂತಹ ಬೇರೆ ಬೇಕಾದಷ್ಟು ಕಾರಣಗಳಿರುತ್ತೆ. ಅದೆಲ್ಲ ಬಲಹೀನತೆಗಳಿಂದನೂ ಅವ್ರಿಗೆ ಮೂರ್ಛೆ ರೋಗ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಆದ್ರೆ ಆಹಾರ ಕ್ರಮಕ್ಕೆ ಸಂಬಂಧಪಟ್ಟಂಗೆ ಮೂರ್ಛೆ ರೋಗಗಳು ಕೆಲವರಿಗೆ ಬರುತ್ತೆ. ನಾನು ಇವಾಗ ಏನ್ ಹೇಳಿದೆ ಯಾವ್ಯಾವ ಕಾರಣಗಳಿಂದ ಬರುತ್ತೆ ಅಂತ, ಅದಲ್ದಲೇನೆ ಕೆಲವರಿಗೆ ಕೆಲವು ಆಹಾರಗಳು ತಿಂದಾಗ ನಮ್ಮ ದೇಹದಲ್ಲಿ ಸರಿಯಾಗಿ ಪಚನ ಶಕ್ತಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಕೆಲವರಿಗೆ ವೀಟ್ ಕಂಟೆಂಟ್ ಅಲ್ಲಿ, ಮೈದಾ ಕಂಟೆಂಟ್ ಅಲ್ಲಿ ಇರುವಂತಹ ಕೆಲವು ಅಂಶಗಳು ದೇಹದಲ್ಲಿ ಪಚನ ಆಗಲ್ಲ. ಹಾಲಿನಲ್ಲಿ ಲ್ಯಾಕ್ಟೋಜಿನ್ ಅಂತ ಇರುತ್ತಲ್ಲ, ಅದು ಪಚನ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅದು ದೇಹಕ್ಕೆ ಜಾಸ್ತಿ ರೀತಿಯಲ್ಲಿ ಸೇರ್ಕೊಂಡಾಗ ಅಂತ ಜನರಿಗೆ ಏನು ಅಪಸ್ಮಾರ ರೋಗ ಮುಂಚೆನೆ ಇದ್ರೆ ಅದರಿಂದ ಅಪಸ್ಮಾರ ಬರುತ್ತೆ ಅಂತಲ್ಲ, ಅಪಸ್ಮಾರ ಮುಂಚೆಯಿಂದಾನೇ ಇದ್ದಾಗ, ನಿಮ್ಮ ವಾಯ್ಸ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಅಪಸ್ಮಾರ ಮುಂಚೆನೆ ಇತ್ತು ಅಂತಂದ್ರೆ ಅಂತವ್ರಿಗೆ ಅದು ಕಂಟ್ರೋಲ್ ಬರೋದಕ್ಕೆ ಕಷ್ಟ ಆಗ್ಬೋದು, ಅಥವಾ ಕಂಟ್ರೋಲ್ ಬಂದ್ರೂ ಕೂಡ ಪದೇ ಪದೇ ಅವ್ರಿಗೆ ಪೂರ್ತಿ ಸಮರ್ಪಕವಾಗಿ ಕಂಟ್ರೋಲ್ ಬರ್ದೇ ಇರುವಂತಹ ಒಂದು ಕಾರಣಗಳಿರುತ್ತೆ. ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಆಗಿ ನಾವು ಕೀಟೋಜೆನಿಕ್ ಡಯಟ್ ಅಥವಾ ಅಟ್ಕಿನ್ಸ್ ಡಯಟ್ ಅಂತ ಹೇಳ್ತೀವಿ. ಅಂದ್ರೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಅಂಶದ ಏನು ಪದಾರ್ಥಗಳಿರುತ್ತೋ ಅದೆಲ್ಲ ಪದಾರ್ಥಗಳನ್ನ ಕಮ್ಮಿ ಮಾಡಿ ಕೀಟೋನ್ ಬಾಡೀಸ್ ಪ್ರೊಡ್ಯೂಸ್ ಮಾಡುವಂತ ಫ್ಯಾಟ್ ಕಂಟೆಂಟ್ ಇರುವಂತಹ ಒಂದು ಪದಾರ್ಥಗಳನ್ನ ನಾವು ಜಾಸ್ತಿ ರೀತಿಯಲ್ಲಿ ಅವರಿಗೆ ಕೊಟ್ಟಾಗ ಕೀಟೋಜೆನಿಕ್ ಡಯಟ್ ಅಂತಾನೆ ಹೇಳ್ತಾರೆ. ಹಾಗೆ ಮಾಡಿದಾಗ ಅವ್ರಿಗೆ ಅದು ಕಂಟ್ರೋಲ್ ಬರಕ್ ಸಾಧ್ಯತೆಗಳಿರುತ್ತೆ. ನೀವು ಕೇಳಿದ ಪ್ರಶ್ನೆನಲ್ಲಿ ಆ ಊಟ ಕಮ್ಮಿ ಮಾಡಿದ್ರೆ ಅಥವಾ ಬಲಹೀನತೆಯಿಂದ ಇದ್ರೆ ಅದರಿಂದಾನೇ ಅಪಸ್ಮಾರ ಬರುತ್ತೆ ಅಂದ್ರೆ ಬರೋದಿಲ್ಲ. ಸರ್ ಹೇಳಿ ದೊಡ್ಡ. ಈಗ ಇನ್ನೇನಂತಂದ್ರೆ ಈ ರೋಗವನ್ನು ನಿರೋಧಕಕ್ಕೆ ಈ ಏನಂತಂದ್ರೆ ವ್ಯಾಯಾಮ ಮಾಡಬೇಕು. ಆವಾಗ ಒಂದು ಅಂದ್ರೆ ಇವ್ರ ಪ್ರಶ್ನೆ ಸರ್, ಅಂದ್ರೆ ಒಂದ್ ಕಡೆ ಸ್ಟಿಲ್ಲ ಕೂರೋ ಬದಲು ಸದಾ ಆಕ್ಟಿವಿಟಿಯಿಂದ ಇರೋದಾದ್ರೆ, ಜೊತೆಗೆ ಯೋಗ ಈ ತರ ಮಾಡೋದಾದ್ರೆ ಈ ಒಂದು ರೋಗದಿಂದ ದೂರ ಇರ್ಬೋದು ಅಂತಕ್ಕಂಥದ್ದು ಇವ್ರ ಪ್ರಶ್ನೆ. ಆ ಕಾರಣದಿಂದ ಬರೋದಿಲ್ಲ. ಓಕೆ, ದೊಡ್ಡ ಏನಾದ್ರು ಪ್ರಶ್ನೆಗಳಿತ್ತಾ? ಅಷ್ಟೇ ಸರ್ ಸಾಹೇಬ್ರೆ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಕೇಳ್ತಾ ಇರಿ ಸರ್, ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸರ್, ತಾವು ಮಾತಾಡ್ತಾ ಹೇಳ್ತಾ ಇದ್ದೀರಿ ಸರ್, ಅಂದರೆ ಹುಟ್ಟಿನಿಂದ ಹಿಡಿದು ಯಾರಿಗೆ ಬೇಕಾದರೂ ಈ ಒಂದು ಮೂರ್ಛೆ ರೋಗ ಬರಬಹುದು ಅಂತ ಹೇಳಿದ್ರಿ. ಅಂದರೆ ಹುಟ್ಟಿದಂಥ ಮಕ್ಕಳಲ್ಲಿ ಆಸ್ಪತ್ರೆಲಾಗಿರ್ಬೋದು, ಮನೆಯಲ್ಲಿ ಹುಟ್ಟಿದಂಥ ಮಕ್ಕಳಲ್ಲಿ ಮೊದಲಿಗೆ ಮಕ್ಕಳು ಅಳಬೇಕು, ಆ ಸಂದರ್ಭದಲ್ಲಿ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗಬೇಕು, ಅಂಥ ಸಂದರ್ಭದಲ್ಲಿ ಮಗು ಸಾಮಾನ್ಯ ಮಗುವಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಕೇಳಿದ್ದೀವಿ ಸರ್. ಅಂದರೆ ತಾವು ಹೇಳ್ತಾ ಇದ್ರಿ, ಅಂದರೆ ಹುಟ್ಟಿದಂಥ ಮಗುನಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಆದಾಗ ಮತ್ತು ಏನಾದರೂ ಇಂಟರ್ನಲ್ ಬ್ಲೀಡಿಂಗ್ ಆದಾಗ ಆ ಸಂದರ್ಭದಲ್ಲೂ ಕೂಡ ಈ ಥರ ಮೂರ್ಛೆ ರೋಗ ಬರ್ಬೋದು ಅಂತ. ಇದು ಯಾಕೆ ಆಗತ್ತೆ ಸರ್ ಆ ಒಂದು ಮಗುನಲ್ಲಿ? ಅಲ್ಲ, ಹೇಳಿದ್ನಲ್ಲ, ಅದಕ್ಕೆ ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಆದಾಗ ಮೆದುಳಿನ ಒಂದು ಭಾಗ ಡ್ಯಾಮೇಜ್ ಆಗುತ್ತೆ. ಮೆದುಳಿನ ಭಾಗ ಡ್ಯಾಮೇಜ್ ಆದಾಗ ಅದರಿಂದ ದಟ್ ಈಸ್ ಕಾಲ್ಡ್ ದ ಫೋಕಸ್. ಒಂದು ಯಾವ ಭಾಗದಿಂದ ಶುರು ಆಗ್ತಿದೆ ಅನ್ನೋದು ಮುಖ್ಯ ಆಗುತ್ತೆ ಅಪಸ್ಮಾರ. ಮೆದುಳಿನಲ್ಲಿ ಮೇಜರ್ ಆಗಿ ದೊಡ್ಡ ಮೆದುಳು ಅಂತ ಚಿಕ್ಕ ಮೆದುಳು ಅಂತ ಎರಡಿರುತ್ತೆ. ದೊಡ್ಡ ಮೆದುಳಿನಲ್ಲಿ 4 ಭಾಗ ಅಂತ ನಾವು 4 ಭಾಗ ಅಂದ್ರೆ ನಾವು ಕಟ್ ಮಾಡಿ ನೋಡುವಂತರ ಭಾಗಗಳಲ್ಲ. ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವು ಅದನ್ನ ಡಿವೈಡ್ ಮಾಡ್ಕೋತೀವಿ. ಮುಂಭಾಗಕ್ಕೆ ಫ್ರಾಂಟಲ್ ಲೋಬ್ ಅಂತಾರೆ, ಬಲಗಡೆ ಮತ್ತೆ ಎಡಗಡೆ ಭಾಗಗಳಿಗೆ ಸೈಡ್ ಅಲ್ಲಿ ಬರುವಂತ ಕಿವಿ ಮೇಲ್ಭಾಗ ಇರುತ್ತಲ್ಲ ಅದಕ್ಕೆ ಟೆಂಪರಲ್ ಲೋಬ್ಸ್ ಅಂತಾರೆ. ಮತ್ತೆ ನಮ್ಮ ತಲೆ ಹಿಂಭಾಗ, ನಾವು ಕೈ ಇಟ್ಕೊಂಡು ಹಿಂಭಾಗದಲ್ಲಿ ತಲೆ ಹತ್ರ ಇಟ್ಕೊಂಡಾಗ ಆಕ್ಸಿಪಿಟಲ್ ಲೋಬ್ ಅಂತ ಹೇಳ್ತಾರೆ. ಮತ್ತೆ ತಲೆಯ ಮೇಲ್ಭಾಗ ಮಧ್ಯಭಾಗದಿಂದ ಪಕ್ಕಕ್ಕೆ ಬಂದಾಗ ಅದು ಪೆರೈಟಲ್ ಲೋಬ್ಸ್ ಅಂತ ಹೇಳ್ತಾರೆ. ಅದು 4 ಲೋಬ್ಸ್ ಅಂತ ನಾವು ಅದನ್ನ ಮಾರ್ಪಾಟ್ ಮಾಡ್ಕೊಂಡಿರೋದು. ಯಾಕೆ ಅಂದ್ರೆ ನಮ್ಗೆ ಸುಲಭವಾಗಿ ಅದನ್ನ ಈ ಭಾಗ ಅಂತ ಹೇಳಕ್ಕೋಸ್ಕರ ಅನುಕೂಲ ಆಗ್ಲಿ ಅಂತ ಹೇಳಿ.
ಅದಲ್ದಲೇನೆ ಬ್ರೈನ್ ಸ್ಟೆಮ್ ಅಂತ ಇರುತ್ತೆ, ಅದರಲ್ಲಿ ಮೆಡ್ಯುಲಾ ಒಬ್ಲಾಂಗೇಟಾ, ಪಾನ್ಸ್ ಅಂಡ್ ಮಿಡ್ ಬ್ರೈನ್ 3 ಭಾಗಗಳಿರುತ್ತೆ. ಅದು ನಮ್ಮ ಸ್ಪೈನಲ್ ಕಾರ್ಡ್ ಆಗಿ, ಅಂದ್ರೆ ದೊಡ್ಡ ನರ ಇರುತ್ತಲ್ಲ, ಬೆನ್ನಿನ ಹುರಿ, ಅದಾಗಿ ಕಂಟಿನ್ಯೂ ಆಗುತ್ತೆ. ಇವಾಗ ಚಿಕ್ಕ ಮೆದುಳು ಅನ್ನೋದು ಸೆರೆಬೆಲ್ಲಮ್ ಅಂತ. ಇವಾಗ ಸೆರೆಬೆಲ್ಲಮ್ಗೆ ಇದು ಯೂಶಲಿ ಬರೋದಿಲ್ಲ, ಯಾಕಂದ್ರೆ ಸೆರೆಬ್ರಮ್ ಅಲ್ಲಿ ಬರುವಂತಹ ವ್ಯತ್ಯಾಸ ಆಗಿರುವಂತಹ ಒಂದು ಭಾಗದಿಂದ ಶುರುವಾಗುತ್ತೆ. ಇವಾಗ ಮುಂಭಾಗ ಫ್ರಾಂಟಲ್ ಲೋಬ್ ಅಲ್ಲಿ ಏನಾರ ತೊಂದರೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಫ್ರಾಂಟಲ್ ಲೋಬ್ ಏನ್ ಫಂಕ್ಷನ್ಸ್ ಇರುತ್ತೆ, ಯೋಚನೆ ಮಾಡುವಂಥದ್ದು, ಥಾಟ್ ಪ್ರಾಸೆಸ್ ಇರ್ಬೋದು, ವ್ಯತ್ಯಾಸ, ನಮ್ಮ ಮನಸ್ಸಿನಲ್ಲಿ ಏನ್ ಹೊಳೆಯುವಂತ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರ್ಬೋದು, ಅದರಲ್ಲಿ ವ್ಯತ್ಯಾಸ ಆಗಿ ಅವ್ರಿಗೆ ಅಪಸ್ಮಾರ ಬರುವಾಗ ಆ ಸಂದರ್ಭಗಳಲ್ಲಿ ಅವ್ರಿಗೆ ಆ ತರ ಮನಸ್ಸಿನ ಸ್ಥಿತಿ ಓಟ ಇರುತ್ತೆ. ಇವಾಗ ಹಿಂಭಾಗ, ತಲೆಯ ಹಿಂಭಾಗದಲ್ಲಿ ವಿಜುವಲ್ ಕಾರ್ಟೆಕ್ಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂತ ನರಮಂಡಲಗಳಲ್ಲಿರುತ್ತೆ. ಅವಾಗ ಏನಾಗುತ್ತೆ, ಫ್ಲಾಶಸ್ ಆಫ್ ಲೈಟ್ ತರ ಕಾಣುತ್ತೆ. ಇವಾಗ ನಂಗೆ ಅಪಸ್ಮಾರ ಬರ್ತಾ ಇದೆ, ಬರಕ್ ಮುಂಚೆ ನಾನು ಹಿಂಗೆ ಪಟ 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 ಫ್ಲಾಶಸ್ ಆಫ್ ಲೈಟ್ ತರ ಕಾಣಿಸ್ಬೋದು, ಅಥವಾ ಕಣ್ ಮಂಜಾಗ್ಬೋದು, ಅಥವಾ ಕಣ್ಣಿಗೆ ಡಬಲ್ ಕಾಣ್ಬೋದು. ಆ ತರ ವ್ಯತ್ಯಸ್ತವಾಗಿ ನಮ್ಗೆ ಕಣ್ಣು ಅದಾದ್ಮೇಲೆ ಅಪಸ್ಮಾರ ಬರುವಂತ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಆರಾ ಅಂತ ಹೇಳ್ತಾರೆ. ಆರಾ ಅಂದ್ರೆ ನಮ್ಗೆ ನಮ್ಮ ಅಪಸ್ಮಾರ ಬರಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗುವಂತಹ ಒಂದು ಸೂಚನೆಗಳು, ಕಣ್ಣಿಂದ ಸೂಚನೆ. ಅದು ಸೆನ್ಸರಿ ಸಿಸ್ಟಮ್, ಅಂದ್ರೆ ನಮ್ಮ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳೇನಿದೆ, ಪಂಚ ಜ್ಞಾನೇಂದ್ರಿಯಗಳಿಗೆ ಅದು ಗೋಚರ ಆಗುವಂತ ಎಲ್ರಿಗೂ ಆಗಲ್ಲ, ಅದು ಕೆಲವ್ರಿಗೂ ಆಗುತ್ತೆ. ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣು, ಮೂಗು, ಬಾಯಿ, ನಾಲ್ಗೆ, ತ್ವಕ್ಕು ಮತ್ತು ಕಿವಿ ಕೇಳಿಸ್ಕೊಳ್ಳೋದು. ಕೆಲವ್ರಿಗೆ ಕಿವಿ ಭಾಗದಿಂದ ಶುರುವಾಗುವಂತಹ ಒಂದು ಅಪಸ್ಮಾರಗಳೇನಿರುತ್ತೆ, ಅವಾಗ ಏನೋ ಒಂದು ವಾಯ್ಸ್ ಕೇಳಿಸ್ದಂಗ ಆಗೋದು, ಒಂಥರ ಸಡನ್ ಆಗಿ ಕೂಗುವಂತ ಧ್ವನಿ ತನ್ನ ಮನಸ್ಸಿಗೆ ಹಂಗ ಅನ್ಸುತ್ತೆ. ಅದಾದ್ಮೇಲೆ ಅವರು ಬೀಳ್ತಾರೆ, ಅಪಸ್ಮಾರದಿಂದ ಅವರು ಫಿಕ್ಸ್ ಬಂದು ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾರೆ. ಅಥವಾ ಕಣ್ಣಿನ ಭಾಗದಲ್ಲಿ ಏನಾರ ಇತ್ತು ಅಂತಂದ್ರೆ ಅದ್ರದ್ದೇ ಒಂದು, ಈಗ ಹೇಳ್ದಂಗೆ ಕಣ್ಣಿನಕ್ಕೆ ಸಂಬಂಧಪಟ್ಟಂಗೆ ವ್ಯತ್ಯಾಸ ಬರುತ್ತೆ. ಕೆಲವ್ರಿಗೆ ಹೊಟ್ಟೆ ಮೈನಲ್ಲಿ ಏನೋ ಹರಿದಾಡ್ದಂಗ ಆಗುತ್ತೆ, ಮೈ ಮೇಲೆ ಇರುವೆ ಓಡಾಡ್ತಾ ಇದ್ದಂಗ ಆಗ್ತಾ ಇದೆ ಅಂತ. ಆ ತರ ಆಗಿ ಅವ್ರಿಗೆ ಪದೇ ಪದೇ ಅಪಸ್ಮಾರ ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಈ ತರ ನಂಗೆ ಸೆನ್ಸೇಷನ್ ಬಂದಾಗ ನಾ ಅಪಸ್ಮಾರ ಬಂದು ನಾನು ಬೀಳ್ತೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಅದನ್ನ ಆರಾ ಅಂತ ಹೇಳ್ತಾರೆ. ಆ ತರ ಯಾವ ಭಾಗದ ಮೆದುಳಿನಲ್ಲಿ ಯಾವ ತೊಂದರೆ ಇದೆ ಅನ್ನೋದ್ರ ಮೇಲೆ ಅವ್ರಿಗೆ ಸಿಂಪ್ಟಮ್ಸ್ ಬರುತ್ತೆ, ಅಥವಾ ಅವ್ರಿಗೆ ಲಕ್ಷಣಗಳು ಹಂಗೆ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಅದಾಗಿ ಆಮೇಲೆ ಅಪಸ್ಮಾರದಿಂದ ಬೀಳುವಂತ ಸಾಧ್ಯತೆ ಇದೆ. ಓಕೆ ಸರ್, ತಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ ಸರ್. ಮತ್ತೊಂದು ಕರೆ ಇದೆ. ನಮಸ್ಕಾರ. ಹಾಗೆ ನಮಸ್ಕಾರ ಸರ್. ಓಕೆ, ನಮ್ಮ ಜೊತೆ ಡಾಕ್ಟರ್ ಅನಿಲ್ ಸಾಂಗ್ಲಿ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಕೇಳಿ ಇವತ್ತು ಎಪಿಲಿಪ್ಸಿ ಬಗ್ಗೆ ಅಥವಾ ಮೂರ್ಛೆ ರೋಗದ ಬಗ್ಗೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ವಿಶ್ವ ರೇಡಿಯೋ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಹಲೋ, ನಮಸ್ತೆ. ಹೇಳಿ. ಇದು ಅಪಸ್ಮಾರ, ಇದು ಹೆರಿಡಿಟಿ ಸರ್, ವಂಶ ಪರಂಪರೆ ಬರೋದು ಅಂತ ಸರ್. ಈ ಮೂರ್ಛೆ ರೋಗ ಅಂತಕ್ಕಂಥದ್ದು ವಂಶ ಪರಂಪರೆನೇ ಅಂತ ಕೇಳ್ತಾ ಇದ್ದಾರೆ ಸರ್. ವಂಶ ಪಾರಂಪರ್ಯ ಅಂತ. ಓಕೆ. ಮೂರ್ಛೆ ರೋಗಗಳು ನಾರ್ಮಲಿ ವಂಶ ಪಾರಂಪರ್ಯವಾಗಿ ಇರೋದಿಲ್ಲ, ಆದ್ರೆ ಕೆಲವು ಮೂರ್ಛೆ ರೋಗಗಳು ವಂಶ ಪಾರಂಪರ್ಯವಾಗಿ ಬರುತ್ತೆ. ಅಂದ್ರೆ ಅದಕ್ಕೆ ಜೆನೆಟಿಕ್ ಮ್ಯೂಟ್ ಮಾಡ್ಕೊಳ್ಳಿದೆ, ಜೆನೆಟಿಕ್ ಎಪಿಲೆಪ್ಸಿಸ್ ಅಂತ ಹೇಳ್ತಾರೆ, ಅಥವಾ ಇನ್ಹೆರಿಟಬಲ್ ಅಂದ್ರೆ ಹೆರಿಟಬಲ್ ಎಪಿಲೆಪ್ಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಬರುವಂತಹ ಒಂದು ಎಪಿಲೆಪ್ಸಿಸ್ ಇರುತ್ತೆ. ಅದು ಎಲ್ಲಾ ಎಪಿಲೆಪ್ಸಿಗಳನ್ನು ಅದೇ ತರ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹೆರಿಟಬಲ್ ಅಂದ್ರೆ ತಂದೆಯಿಂದ ಮಕ್ಕಳಿಗೆ, ತಾತನಿಂದ ತಂದೆಗೆ, ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಆ ತರ ಬರುವಂತ ಕೆಲವು ಎಪಿಲೆಪ್ಸಿಸ್ ಇರುತ್ತೆ. ಅಂದ್ರೆ ಆ ಪರ್ಟಿಕ್ಯುಲರ್ ಜೀನ್ ಇವಾಗ ಒಂದು 50ರಿಂದ 80, ಇವಾಗ ಅಪ್ ಟು 100 ಜೀನ್ಸ್ ನ ರೆಕಗ್ನೈಸ್ ಮಾಡಿದ್ದಾರೆ, ಯಾವ ಜೀನ್ ಇಂದ ಎಪಿಲೆಪ್ಸಿ ಬರುತ್ತೆ ಅಂತ. ಆ ಜೀನು ನಮ್ಮ ದೇಹದಲ್ಲಿ, ನಮ್ಮ DNA ಅಂತ ಇರುತ್ತಲ್ಲ, ಆ DNA ಒಳಗಡೆ ಇದ್ದು ನಮಗೆ ಅದು ಮಾರ್ಪಾಟಾಗಿ ಹೊರಗಡೆ ವ್ಯಕ್ತವಾಗಿ ಕಾಣಿಸೋ ತರ ಇದ್ದಾಗ ಆ ಜೀನು ತಂದೆಯಿಂದ ಮಗನ್ಗೆ, ಮಗನಿಂದ ಮೊಮ್ಮಗನ್ಗೆ ಹೋಗಿ ಆ ಜೀನು ಅದ್ರ ಟ್ರೈಟ್ ಏನ್ ಮ್ಯಾನಿಫೆಸ್ಟ್ ಆಗುತ್ತೆ, ಅವಾಗ ಅವ್ರಿಗೆ ಅಪಸ್ಮಾರ ಬರುತ್ತೆ. ಇಲ್ಲೇ ಇದ್ರೆ ಎಲ್ಲಾ ಪೇಷಂಟ್ಸ್ಗೂ ಅಪಸ್ಮಾರ ಬರ್ಬೇಕು ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಬರ್ಬೇಕು ಅಂತ ಅವಶ್ಯಕತೆ ಇಲ್ಲ. ಈ ಮಾನಸಿಕ ರೋಗಗಳಿಂದ ಅಪಸ್ಮಾರ ಬರ್ಬೋದು ಸರ್? ಮಾನಸಿಕ ರೋಗದಿಂದ ಅಪಸ್ಮಾರ ಬರೋದಿಲ್ಲ. ಅಂದ್ರೆ ಇವಾಗ ಅಪಸ್ಮಾರ ಇರುವಂತಹ ಜನಗಳಿಗೆ, ಪೇಷಂಟ್ಸ್ಗೆ, ಅವ್ರಿಗೆ ಮಾನಸಿಕವಾಗಿ ನಾರ್ಮಲ್ ಆಗಿ ಸ್ವಾಧೀನ ಇರೋದಿಲ್ಲ. ಕೆಲವ್ರಿಗೆ ನಾ ಹೇಳಿದ್ನಲ್ಲ, ಮುಂಭಾಗದಲ್ಲಿ ಏನಾದ್ರು ತೊಂದರೆ ಆದಾಗ, ಫ್ರಾಂಟಲ್ ಲೋಬ್ ಇಂದ ತೊಂದರೆ ಆದ್ರೆ, ಪೆರೈಟಲ್ ಲೋಬ್ಸ್ ಇಂದ ತೊಂದರೆ ಆದ್ರೆ, ಅಂತ ಪೇಷಂಟ್ಸ್ ಗಳಿಗೆ ಅವ್ರಿಗೆ ಯೋಚನಾ ಶಕ್ತಿನಲ್ಲಿ ಚೂರು ವ್ಯತ್ಯಾಸ ಕಂಡಾಗ ಆ ಯೋಚನಾ ಶಕ್ತಿ ಜೊತೆಗೆ ಅಪಸ್ಮಾರ ಇರುತ್ತೆ.
ಅಂದ್ರೆ ಬರೀ ಮಾನಸಿಕ ರೋಗದಿಂದಾನೇ ಅಪಸ್ಮಾರ ಬರುತ್ತೆ ಅನ್ನೋದು ಇಲ್ಲ. ಈ ಮಾತ್ರೆಗಳು ಬರ್ತಾರಲ್ಲ ಸರ್, ಅದು ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಒಂದ್ ಕಡೆ ಕಟ್ಟಬೇಕು ಅಂತ ಇದೆ ಸರ್ ಅದು. ಸಾರಿ, ಕೇಳಿಸ್ತಾ ಸರ್ ಅಂದರೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಕಂಟಿನ್ಯೂ ಆಗಿ ತೆಗೆದುಕೊಳ್ಬೇಕು, ಮತ್ತೆ ನೀವು ಸ್ಟಾಪ್ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಆಗಿ ಎಷ್ಟು ವರ್ಷ ಇರುತ್ತೆ ಅಷ್ಟು ತೆಗೆದುಕೊಳ್ಬೇಕು ಅನ್ನೋದು ಇವ್ರ ಪ್ರಶ್ನೆ ಸರ್. ಓಕೆ, ಇದು ಯಾವ ಟ್ರೀಟ್ಮೆಂಟ್ ಡ್ಯೂರೇಷನ್ ಕೇಳ್ತಾ ಇರೋದಂದ್ರೆ, ಇವಾಗ ಕೆಲವ್ರಿಗೆ ಅಪಸ್ಮಾರ ಮಕ್ಕಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ, ಎಲ್ರಿಗೂ ಒಂದೇ ಮಂತ್ರ ಆಗೋದಿಲ್ಲ. ಇದು ಕೆಲವು ಯಾವ ಕಾರಣದಿಂದ ಬಂದಿದೆ, ಯಾರಿಗೆ ಬಂದಿದೆ, ಯಾವ ವಯಸ್ಸಿಗೆ ಬಂದಿದೆ, ಮೆದುಳಿನಲ್ಲಿ ಏನ್ ವ್ಯತ್ಯಸ್ತವಾಗಿದೆ, ಇದೆಲ್ಲ ಕಾರಣಗಳು ಇಟ್ಕೊಂಡು ನಾವು ಇಷ್ಟು ದಿವಸ ಬೇಕು ಅಷ್ಟು ದಿವಸ ಬೇಕು ಅಂತ ಹೇಳ್ತೀವಿ. ನಾರ್ಮಲಿ ಚಿಕ್ಕ ಮಕ್ಕಳಲ್ಲಿ ಜ್ವರದಿಂದ ಬರುವಂತಹ ಒಂದು ಫಿಟ್ಸ್ ಆದ್ರೆ ಅದಕ್ಕೆ 2 ವರ್ಷ 3 ವರ್ಷದಲ್ಲಿ ಅದಾಗದೆ ಹೊರಟೋಗುತ್ತೆ. ಜ್ವರ ಬಂದಾಗ ಜ್ವರ ಜಾಸ್ತಿ ಆಗದೆ ಇರೋ ಹಂಗೆ ಅವ್ರಿಗೆ ನೋಡ್ಕೊಂಡಾಗ ಪ್ಯಾರಾಸಿಟಮಲ್ ಸಿರಪ್ ಹಾಕಿದಾಗ ಅದು ಫಿಟ್ಸ್ ಬರದೇ ಇರೋ ಹಾಗೇನೆ ಪ್ರಿವೆಂಟ್ ಮಾಡ್ಬೋದು. ಅದು ಒಂದು. ಕೆಲವ್ರಿಗೆ ಮಕ್ಕಳಲ್ಲಿ ಬೆಳೀತಾ ಕೆಲವ್ರಿಗೆ ಅದು ಜಾಸ್ತಿ ಆಗ್ತಾ ಹೋಗೋ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾರ್ಮಲಿ 3 ವರ್ಷ ಅಥವಾ 2 ವರ್ಷ ಕೊಟ್ಟು ಆಮೇಲೆ ಅವ್ರಿಗೆ ಅಪಸ್ಮಾರ ಫುಲ್ ಕಂಟ್ರೋಲ್ ಆಗಿದೆಯಾ ಅಂತ ನೋಡ್ತೀವಿ. ಅವ್ರಿಗೆ ಬೆಳೆಯೋ ಮಕ್ಕಳಿಗೆ ಅವರು ತೂಕ ಜಾಸ್ತಿ ಆಗ್ತಿದ್ದಂಗೆನೆ ಅವರ ಮೆಡಿಸಿನಿನ ಅವಶ್ಯಕತೆನೂ ಜಾಸ್ತಿ ಆಗತ್ತೆ. ಯಾಕಂದ್ರೆ ನಾವು ಯಾವ ಡೋಸಲ್ಲಿ ಕೊಡ್ತೀವಿ ಅವರ ದೇಹದ ಒಂದು ವೆಯ್ಟ್ ನೋಡ್ಕೊಂಡು ಆ ಪರ್ಟಿಕ್ಯುಲರ್ ಡ್ರಗ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಅದನ್ನ ಕೊಡ್ತಿರ್ತೀವಿ. ಅಂತ ಸಂದರ್ಭದಲ್ಲಿ ಅವ್ರಿಗೆ ವೆಯ್ಟ್ ಜಾಸ್ತಿ ಆಗ್ತಿದ್ದಾಗ ಡೋಸೇಜ್ ಜಾಸ್ತಿ ಮಾಡಿ ಕಂಪ್ಲೀಟ್ ಆಗಿ ಅವ್ರಿಗೆ ಫಿಟ್ಸ್ ಬರ್ದಲೇನೆ 2 ವರ್ಷ 3 ವರ್ಷ ಇದೆ ಅಂತ ಅನ್ನೋ ಸಂದರ್ಭದಲ್ಲಿ ಇನ್ನೊಂದ್ಸತಿ ಅವ್ರಿಗೆ ಇಮೇಜಿಂಗ್ ಅಂದ್ರೆ ಸ್ಕ್ಯಾನ್ ಅದೆಲ್ಲ ಮಾಡಿ ಅವ್ರಿಗೆ ಬ್ರೈನ್ ಒಳಗಡೆಯಿಂದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಯಾವ ತರ ಇದೆ, ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತ ಹೇಳ್ತೀವಿ, ಅದನ್ನ ನೋಡ್ಕೊಂಡು ಅದೆಲ್ಲ ಕಂಟ್ರೋಲ್ ಆಗಿದೆ ಅಂದಾಗ ಮೆಡಿಸಿನ್ಸ್ ನ ಕಮ್ಮಿ ಮಾಡಿ ಆಮೇಲೆ ನಿಲ್ಲಿಸ್ತೀವಿ. ಕೆಲವು ಪೇಷಂಟ್ಸ್ಗೆ ಯಾವ್ದಾರ ಒಂದು ಕಾರಣದಿಂದ ಬಂದಿದೆ ಅಂತ ಇಟ್ಕೊಳ್ಳಿ, ಒಂದು ಹುಟ್ಟಿದ ಆರಭ್ಯ ಬಂದು ಅಂತ ಕೇಳಿದ್ರಲ್ಲ, ಅದೇ ತರ MTS ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಮೆದುಳಿನ ಟೆಂಪರಲ್ ಲೋಬ್ಸಿನ ಮಧ್ಯಭಾಗದಲ್ಲಿ ಇರುತ್ತದು. ಅದು ಸರಿ ಹೋಗದೆ ಇರುವಂತಹ ಒಂದು ತೊಂದರೆ. ಅದಿದ್ದಾಗ ಪ್ರತಿ ಸತಿನೂ ಅದು ಜಾಸ್ತಿ ಆಗ್ತಾ ಹೋದಾಗ ಅವ್ರಿಗೆ ಕೊಡ್ಬೇಕಾಗತ್ತೆ. ಅದು ಬಹಳ ವರ್ಷಗಳು ಕೊಡ್ಬೇಕು ಅಥವಾ ಕೆಲವರಿಗೆ ಜೀವನ ಪರ್ಯಂತ ಕೊಡ್ಬೇಕಾಗುವಂತ ಸಂದರ್ಭಗಳಿರುತ್ತೆ. ಎಲ್ಲ ಪೇಷಂಟ್ಸ್ಗೂ ಬೇಕಾಗೋದಿಲ್ಲ. ಪ್ರತಿಯೊಂದು ಪೇಷಂಟ್ಗೂ ಅವ್ರಿಗೆ ಏನ್ ತೊಂದರೆ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು ನಾಗರ ಸರ್. ಓಕೆ ಸರ್, ತಾವು ಮಾತಾಡ್ತಿದ್ವಿ ಕರೆಯಾಗಿ ಮುನ್ನ, ಈಗ ಹುಟ್ಟಿದ ಮಗುನಲ್ಲಿ ಸಾಮಾನ್ಯವಾಗಿ ಈ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ಆ ಮಗುಗೆ ಚಿಕಿತ್ಸೆಯನ್ನು ಕೊಡೋದ್ರಿಂದ ಇದು ಶಾಶ್ವತವಾಗಿ ಈ ಥರ ಮೂರ್ಛೆ ರೋಗ ಬರೋದನ್ನ ನಾವು ಆ ಮಕ್ಕಳಲ್ಲಿ ತಡೆಗಟ್ಬೋದಾ ಸರ್? ಇಲ್ಲ, ಪ್ರಾಥಮಿಕ ಹಂತದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ ಇವಾಗ ಮಗು ಹುಟ್ಟಿದೆ, ಅದಕ್ಕೆ ಫಿಟ್ಸ್ ಬರ್ತಾ ಇದೆ. ಇವಾಗ ಎಷ್ಟು ಸತಿ ಫಿಟ್ಸ್ ಬರುತ್ತೆ, 1 ತಿಂಗಳಲ್ಲಿ ಎಷ್ಟು ಸತಿ ಬರುತ್ತೆ, 2 ಸತಿ ಬರುತ್ತಾ, 3 ಸತಿ ಬರುತ್ತಾ, ಅಥವಾ 1 ಸತಿ ಫಿಟ್ಸ್ ಬಂದ ಮೇಲೆ ಪದೇ 2 ಗಂಟೆ 3 ಗಂಟೆ 6 ಗಂಟೆಗಳಿಗೂ ಫಿಟ್ಸ್ ಬರುತ್ತಾ? ಫಿಟ್ಸ್ ಬಂದ್ರೆ ಯಾವ ತೀಕ್ಷ್ಣತೆಯಿಂದ ಬರುತ್ತೆ? ತುಂಬಾ ಸಿವಿಯರ್ ಆಗಿ ಬಂದು ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿ ತುಂಬಾ ಹೊತ್ತು ಆದ್ಮೇಲೆ ಎಚ್ಚರ ಆಗತ್ತಾ ಅಥವಾ ಬೇಗ ಎಚ್ಚರ ಆಗತ್ತಾ? ಅದೆಲ್ಲ ಕಾರಣಗಳು ಬರುತ್ತೆ. ಇವಾಗ ಒಂದೊಂದ್ಸತಿ ಫಿಟ್ಸ್ ಬಂದಾಗ್ಲೂ ಮೆದುಳಿನ ಒಂದು ಅಂಶಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಮಕ್ಕಳಲ್ಲಾದಾಗ ಅವರು ಅಪ್ ಟು 5 years 7 years ಚೆನ್ನಾಗಿ ಬೆಳೆಯುವಂತ ಬ್ರೈನ್ ಕೂಡ ಪೂರ್ತಿ 100% ಬೆಳೆಯೋದು ಅಪ್ ಟು 5 years ಇರುತ್ತೆ. 5 ವರ್ಷ ಇಂದ 6-7 ವರ್ಷದ ತನಕನೂ ಮೆದುಳು ಬೆಳವಣಿಗೆ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಫಿಟ್ಸ್ ಬಂದಾಗ ಮೆದುಳಿನ ಬೆಳವಣಿಗೆಗೆ ವ್ಯತ್ಯಾಸ ಆಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅವಾಗ ಅವರ ಕಲಿಯುವಿಕೆ, ಅವರ ಬಿಹೇವಿಯರ್, ಅವರ ಯಾವ ರೀತಿನಲ್ಲಿ ಗ್ರಹಣ ಶಕ್ತಿ ಅದೆಲ್ಲ ವ್ಯತ್ಯಾಸ ಆಗ್ತಾ ಬರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಫಿಟ್ಸ್ ಬರ್ದೇ ಇರೋ ಹಾಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರ ಗ್ರಹಣ ಶಕ್ತಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಮಗುಗೆ 3-4 ವರ್ಷದ ಮಗು 1 ತಿಂಗಳಲ್ಲಿ 4-5 ಸತಿ ಬರ್ತಾನೆ ಇದೆ ಅಂದಾಗ ಅವ್ರಿಗೆ ಮೆಡಿಸಿನ್ ಅಡಿಕ್ವೇಟ್ ಆಗಿ ಕೊಟ್ಟು ಸರಿಯಾದ ರೀತಿನಲ್ಲಿ ಫಿಟ್ಸ್ ಬರ್ದೇ ಇರೋ ಹಾಗೆ ನೋಡ್ಕೊಂಡು ಕರೆಕ್ಟ್ ಆಗಿ ಕೊಟ್ಟಾಗ ನೆಕ್ಸ್ಟ್ 1 ವರ್ಷನೂ ಅಪಸ್ಮಾರ ಬರ್ಲಿಲ್ಲ ಅಂದ್ರೆ ಅವಾಗ ಮೆದುಳಿಗೆ ಬೆಳವಣಿಗೆ ಆಗಕ್ಕೆ ಆಸ್ಪದ ಕೊಟ್ಟಂಗಾಗಿ ಅದು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಫಿಟ್ಸ್ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಯಾಕೆಂದ್ರೆ ಬೆಳೆಯೋ ಟೈಮಲ್ಲಿ ಮೆದುಳಿನ ಅಂಶಗಳು ಏನಿರುತ್ತೆ, ಬೆಳೆಯೋ ಅಂಶಗಳು ಅದಕ್ಕೆ ಸಂಕುಚಿತ ಮಾಡೋ ತರ ಆಗ್ಬಾರ್ದು.
ದೊಡ್ಡ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಈ ತರ ಕೊಟ್ಟು ಫುಲ್ ಕಂಟ್ರೋಲ್ ಬಂದು ನಾರ್ಮಲ್ ಆಕ್ಟಿವಿಟೀಸ್ ಬಂದು ಅದ್ರ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಬ್ನಾರ್ಮ್ಯಾಲಿಟಿ ಏನಿರುತ್ತೆ ಅದು ಪೂರ್ತಿ ಸರಿ ಹೊರಟೋಯ್ತು ಅಂತಂದ್ರೆ ಅವಾಗ ಅವ್ರಿಗೆ ಹೆಚ್ಚು ಕಮ್ಮಿ ಅವ್ರಿಗೆ ತಿರುಗಿ ಬರಲ್ಲ ಅನ್ನೋ ತರ ಆಗೋ ಸಂದರ್ಭಗಳಿರುತ್ತೆ. ಅವಾಗ ನಾವು ಮೆಡಿಸಿನ್ಸ್ ಅನ್ನ ಚೂರ್ಚೂರೆ ಕ್ರಮೇಣವಾಗಿ ಅದು ಕಮ್ಮಿ ಮಾಡಿ ಆಮೇಲೆ ಅದು ನಿಲ್ಸುವಂತ ಸಾಧ್ಯತೆಗಳು ಇರುತ್ತೆ ಬೇಕಾದಷ್ಟು. ಸರ್, ಜೊತೆಗೆ ತಮ್ಮ ಜೊತೆ ಅಂದರೆ ಹುಟ್ಟಿದಂಥ ಮಗುವಿನಲ್ಲಿ ತಾಯಿಯಾದಂಥವ್ರು ಪೋಷಕರಾದಂಥವ್ರು ಹೇಗೆ ಈ ಒಂದು ಮೂರ್ಛೆ ರೋಗದನ್ನ ಬರೋದನ್ನ ನೋಡ್ಕೊಳ್ಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ ಅನ್ನೋದ್ರ ಕುರಿತು ತಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ ಸರ್. ಮತ್ತೊಂದು ಕರೆ ಇದೆ. ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ದೀರಾ? ನಾವು ಭಾಸ್ಕರ್ ದೇವಿ, ತೆರಣೆಮಂಟಿ ಗ್ರಾಮ, ರವಿರಾಮೇಶ್ವರ ಅರ್ಚಕರು ಅಲ್ಲಿ. ಓಕೆ, ನಮ್ಮ ಜೊತೆ ಡಾಕ್ಟರ್ ಅನಿಲ್ ಸಾಂಗ್ಲಿ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಕೇಳಿ ಮೂರ್ಛೆ ರೋಗದ ಕುರಿತು, ಪಿಡ್ಸು, ಎಪಿಲಿಪ್ಸಿ ಕುರಿತು. ವೈದ್ಯರಿಗೆ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ನಾವು ಬಹಳ ಹಿಂದೆ ಈಗ ಪಿಟ್ಸ್ ಕಾಯಿಲೆ ಬಂದ ತಕ್ಷಣ ಬೀಗದ ಕೈ ಗೊಂಚಲೋ ಇಲ್ಲ ಅಂದ್ರೆ ಯಾವಾಗೊಂದು ಕಬ್ಬಿಣನ ಅವ್ರ ಕೈಗೆ ಕೊಡ್ತಾ ಇದ್ದಿದ್ದನ್ನೆಲ್ಲ ನೋಡಿದ್ವಿ ನಾವು. ಏನಾದ್ರು ಅದನ್ನ ಕೊಟ್ಟ ತಕ್ಷಣ ಅದು ಸ್ಟಾಪ್ ಆಗಿ ಹೋಗ್ತಾ ಇತ್ತು, ಅದು ಹೇಗೆ ಅದು? ಒಂದು ತುಂಬಾ ಒಳ್ಳೆ ಪ್ರಶ್ನೆ. ಎಲ್ರೂ ಮಾಡುವಂತ ಒಂದು ಕಾರ್ಯನ ಕೇಳ್ತಾ ಇದ್ದೀರಾ. ಇವಾಗ ಸಾಮಾನ್ಯವಾಗಿ ಇದು ಎಲ್ರೂ ಗಮನ ಇಟ್ಟು ಕೇಳ್ಬೇಕಾಗುವಂತದ್ದು. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಪ್ರಜ್ಞಾಹೀನ ಸ್ಥಿತಿ ಆದಾಗ ನಾವು ಸಾಮಾನ್ಯವಾಗಿ ನೋಡಿದಾಗ ಕೈ ಕಾಲಿ ಜೋರಾಗಿ ಅದರ್ತಾರೆ, ಪ್ರಜ್ಞೆ ಇರೋದಿಲ್ಲ, ಬಿದ್ದ್ಬಿಡ್ತಾರೆ, ಬಾಯಿನಲ್ಲಿ ನೊರೆ ಬರುತ್ತೆ, ಮಲಮೂತ್ರ ವಿಸರ್ಜನೆ ಆಗೋಗುತ್ತೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ತಕ್ಷಣ ಒಂದು ಕೈಗೆ ಬೀಗಕ್ಕೆ ಕೊಡೋದು, ಕಬ್ಬಣದೇನ ಕೊಡೋದು ಮಾಡ್ತಾರೆ. ಗಮನ ಇಟ್ಟು ಕೇಳಿ, ಇದು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದು ಮಾಡೋದಕ್ಕೂ ನಾರ್ಮಲಿ ಯಾಕೆ ಅಂತಂದ್ರೆ ಅವ್ರಿಗೆ ಫಿಟ್ಸ್ ಬಂದಾಗ ಶುರು ಆಗತ್ತಲ್ಲ, ಅದು ನಾರ್ಮಲ್ ಆಗಿ ಎಲ್ಲರಿಗೂ 30 ಸೆಕೆಂಡ್ ಇರ್ಬೋದು, 60 ಸೆಕೆಂಡ್ ಇರ್ಬೋದು, ಮ್ಯಾಕ್ಸಿಮಮ್ 2 ನಿಮಿಷ 3 ನಿಮಿಷದ ಒಳಗಡೆಗೆ ಅದು ತಾನೇ ನಿಂತೋಗ್ಬಿಡುತ್ತೆ. ಬ್ರೈನ್ ಒಳಗಡೆಗೆ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬಂದು ಅವ್ರಿಗೆ ಅಪಸ್ಮಾರ ಬಂದು ಅವರು ಕೆಳಗೆ ಬಿದ್ದು ಅದಾದ್ಮೇಲೆ ಕೈಕಾಲೆಲ್ಲ ಜಾಡಿಸಿ ಅದು ತಾನೇ ನಿಂತ್ಕೊಳ್ಳಕ್ಕೆ ಒಬ್ಬೊಬ್ಬರಿಗೆ ಒಂದೊಂದ್ ತರ 30 ಸೆಕೆಂಡ್ರಿಂದ ಹಿಡಿದು 3 ನಿಮಿಷ ಅಥವಾ 4 ನಿಮಿಷ ತನಕನೂ ಬರ್ಬೋದು. ಅದ್ರ ಮೇಲೆ ಬರೋದಿಲ್ಲ ಯಾರಿಗೂ. ನೀವು ಬೀಗದ ಕೈ ಓಡೋಗ್ಬಿಟ್ಟು ಬೀಗದ ಕೈ ತಗೊಂಡು ಅವ್ರ ಕೈ ಕೊಡೋಷ್ಟರಲ್ಲೇ 2 ನಿಮಿಷ ಆಗಿರುತ್ತೆ, ಕೈ ಕೊಟ್ವಿ ನಿಂತೋಯ್ತು ಅನ್ನೋ ತರ ನಿಮ್ಗೆ ಭಾವನೆ ಬರುತ್ತೆ. ನೀವು ಕೈಗೆ ಬೀಗದ ಕೈ ಕೊಡೋದ್ರಿಂದ ಏನೂ ಉಪಯೋಗ ಆಗೋದಿಲ್ಲ. ಅದು ಕೊಡೋದ್ರಿಂದ ಉಪಯೋಗನೂ ಇಲ್ಲ, ನಷ್ಟನೂ ಇಲ್ಲ, ಏನು ತೊಂದರೆ ಇಲ್ಲ. ಬಟ್ ಅದು ಕೊಟ್ವಿ ಅದಕ್ಕೆ ಅದರಿಂದ ನಿಲ್ತು ಅನ್ನೋದು ಸುಳ್ಳು. ಆ ತರ ಆಗೋದಿಲ್ಲ. ಇನ್ನೊಂದು ಅಂಶ ಏನ್ ತಿಳ್ಕೊಬೇಕಂದ್ರೆ, ಎಲ್ಲರೂ ಮೊದಲನೇ ಸತಿ ಮನೇಲಿ ಓಡಾಡ್ಕೊಂಡಿದ್ದಾನೆ ಒಬ್ಬ ಹುಡುಗ ದವಾರ ಅಂತ ಬಿದ್ದ, ಅಪಸ್ಮಾರ ಬಂತು ನೋಡಿ ಗಾಬರಿ ಆಗತ್ತೆ. ಅಥವಾ ದಾರಿಲಿ ಹೋಗ್ತಾ ಇರ್ತೀವಿ, ಬಸ್ ಸ್ಟ್ಯಾಂಡ್ ಅಲ್ಲೇನೋ ಹೋಗ್ತಾ ಇರ್ತೀವಿ, ತಕ್ಷಣ ಯಾರೋ ಬಿದ್ದೋಗ್ತಾರೆ, ಅಪಸ್ಮಾರ ಬರುತ್ತೆ. ಅಂತವ್ರು ನಾವ್ ಏನ್ ಮಾಡ್ಬೇಕು? ಪ್ರಥಮ ಚಿಕಿತ್ಸೆಯಾಗಿ ನಾವು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತೀವಲ್ಲ, ಏನ್ ಮಾಡಕ್ ಆಗತ್ತೆ ನಮ್ ಕೈಲಿ ಅನ್ನೋದನ್ನ ತಿಳ್ಕೊಬೇಕು. ಎಲ್ರಿಗೂ ಗೊತ್ತಿರ್ಬೇಕಾಗಿರುವಂತ ಒಂದು ಮಾಹಿತಿ ಏನಂದ್ರೆ, ಅಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಅಪಸ್ಮಾರ ನಿಲ್ಲಿಸೋದಿಕ್ಕೆ ಏನೂ ಮಾಡ್ಲಿಕ್ಕೆ ಆಗಲ್ಲ. ಅದು ತಾನೇ 2-3 ನಿಮಿಷದಲ್ಲಿ ನಿಂತೋಗುತ್ತೆ. ನೀವೇನ್ ಮಾಡ್ಬೋದು ಅಂದ್ರೆ, ಅಕಸ್ಮಾತ್ ಅವರು ಬೀಳ್ತಾ ಇದ್ದಾರೆ ಅಂತಂದ್ರೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಬೀಳ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ತಲೆಗೆ ದೇಹಕ್ಕೆ ಏಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ದೇಹಕ್ಕೆ ಅಥವಾ ತಲೆಗೆ ಏಟ್ ಆಗ್ದಲೇ ಇರೋ ಹಾಗೆ ನೋಡ್ಕೋಬೇಕು. ಅಂದ್ರೆ ಬಿದ್ದಾಗ ಅವ್ರಿಗೆ ಬ್ಯಾಲೆನ್ಸ್ ಇಲ್ಲದೆ ಬಿದ್ದೋಗ್ತಾರೆ. ಆಮೇಲೆ ಯಾವುದು ಅವ್ರ ಪ್ರೊಟೆಕ್ಷನ್ ರೆಸ್ಪಾನ್ಸ್ ಇರಲ್ಲ. ಇವಾಗ ನಾವು ನಾರ್ಮಲ್ ಆಗಿ ಓಡಾಡ್ತಿರುವಾಗ ಯಾರೋ ನಮ್ಗೆ ಹಿಂದಿಂದ ತಳ್ಳಿದ್ರೆ ನಾವು ತಕ್ಷಣ ಕೈ ಅಡ್ಡ ಇಟ್ಕೊಂಡು ನಮ್ ತಲೆಗೋ ಬಾಡಿಗೋ ಏಟ್ ಆಗದೆ ಇರೋ ಹಂಗ್ ನೋಡ್ಕೋತೀವಿ. ಅಪಸ್ಮಾರ ಬಂದಾಗ ಹಾಗಿರಲ್ಲ. ಅವ್ರಿಗೆ ಏನೂ ಗೊತ್ತಿಲ್ಲ ದವಾರ ಅಂತ ಪ್ರಜ್ಞಾಹೀನ ಸ್ಥಿತಿಗೆ ಬಂದ್ಬಿಡ್ತಾರೆ. ಅವಾಗ ಗಾಡಿ ಓಡಿಸ್ತಾ ಇದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ಬೋದು. ಗಾಡಿ ಓಡಿಸ್ತಾ ಇರೋರಿಗೆ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಅವರೇ ಹೋಗಿ ಬೇರೆಯವ್ರಿಗೆ ಡಿಕ್ಕಿ ಹೊಡಿಬೋದು, ಅಥವಾ ನಿಂತ ಕಡೆನೆ ಅವ್ರು ಬಿದ್ದ್ಬಿಟ್ಟು ಅವ್ರ ತಲೆಗೆ ಏಟ್ ಆಗ್ಬೋದು. ಇಂತಹ ಸಂದರ್ಭದಲ್ಲಿ ನಾವು ಸುತ್ತಮುತ್ತ ನಿಂತಿರೋರು ಅವ್ರಿಗೆ ಏಟ್ ಆಗದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಅವ್ರಿಗೆ ಏಟ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಇನ್ನೊಂದು, ಅವ್ರ ಬಾಯಿನಲ್ಲಿ ಜೊಲ್ ಸುರಿತಾ ಇರುತ್ತೆ, ಅಥವಾ ತಿಂದ ಮೇಲೆ ಅವರು ವಾಂತಿ ಮಾಡ್ಕೋತಾರೆ. ವಾಂತಿ ಮಾಡಿದಾಗ ಏನಾಗುತ್ತೆ, ಅದು ಉಸಿರಾಡುವಂತಹ ನಾಳಕ್ ಹೊಟ್ಟೋಯ್ತು ಅಂತಂದ್ರೆ ಉಸಿರು ಕಟ್ಬಿಟ್ಟು ಅವ್ರಿಗೆ ಜೀವಕ್ಕೆ ಅಪಾಯ ಆಗುವಂತ ಸಂದರ್ಭ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವರನ್ನ ಒಂದು ಕಡೆ ಮಲಗಿಸಿ ಬಲಗಡೆ ಅಥವಾ ಎಡಗಡೆಗೆ ಅವರನ್ನ ಹೊರಳಿಸ್ಬೇಕು. ಹಾಗೆ ಮಾಡಿದಾಗ ಏನಾಗುತ್ತೆ, ಅವರು ತಿಂದಿರೋದು ವಾಂತಿ ಬರೋದು ಅಥವಾ ಬಾಯಿಲ್ ಬರುವಂತಹ ನೊರೆ ಏನಿರುತ್ತೆ
ಅದು ಶ್ವಾಸಕೋಶಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಇನ್ನೊಂದು ಅವ್ರ ಕೈ ಒಳಗಡೆಗೆ ಅವ್ರ ಬಾಯಿ ಒಳಗಡೆಗೆ ಜೋರಾಗಿ ಅಲ್ಲಾಡ್ತಾ ಇರ್ತಾರೆ, ಅವಾಗ ನಾಲ್ಗೆ ಕಚ್ಕೊಂಡು ರಕ್ತ ಬರುವಂತ ಸಂದರ್ಭ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಕೈ ಇಟ್ಟು ಬೆರಳಿಟ್ಟು ಅವ್ರ ಬಾಯಿ ಒಳಗಡೆ ಇಡಬಾರ್ದು, ಯಾಕಂದ್ರೆ ನಿಮ್ ಬೆರಳೆ ಕಚ್ಚುವಂತ ಸಂದರ್ಭ ಇರುತ್ತೆ. ಒಂದು ಸಾಧ್ಯವಾದ್ರೆ ಒಂದು ಸಣ್ಣದಾಗಿ ಒಂದು ಕರ್ಚಿಫ್ ರೋಲ್ ಮಾಡ್ಬಿಟ್ಟು 2 ಹಲ್ಲಿನ ಮಧ್ಯ ಇಟ್ಟಾಗ ಅವ್ರ ನಾಲ್ಗೆ ಅವ್ರು ಕಚ್ಕೊಳ್ದೆ ಇರೋ ಹಾಗೆ ಆಗತ್ತೆ. ಇದಿಷ್ಟು 3 ನೋಡ್ಕೋಬೇಕಾಗತ್ತೆ. ಇಷ್ಟಿದ್ದು ಅವ್ರಿಗೆ ತಾನಾಗ್ತಾನೆ ಅವ್ರಿಗೆ ಅಪಸ್ಮಾರ ನಿಂತೋದ್ಮೇಲೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಅದಾದ್ಮೇಲೆ ಅವ್ರನ್ನ ಪ್ರಜ್ಞಾಹೀನ ಸ್ಥಿತಿಲಿ ಇರ್ತಾರೆ, ಸ್ವಲ್ಪ ಹೊತ್ತು ಡ್ರೌಸಿ ಇರ್ತಾರೆ. ಆಮೇಲೆ ಎಚ್ಚರಾದಾಗ ಅವ್ರು ಎಲ್ಲಿದ್ದೀನಿ ಏನಾಯ್ತು ಅನ್ನೋ ಒಂದು ಗಮನ ಇರೋದಿಲ್ಲ, ತಲೆ ನೋವು ಇರುತ್ತೆ ಅಥವಾ ದೇಹದಲ್ಲಿ ನೋವು ಇರುತ್ತೆ. ಅವ್ರನ್ನ ಆಮೇಲೆ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಇದು ಹೊರಗಡೆ ಆದಾಗ ಅಥವಾ ಮನೆಯಲ್ಲಾದಾಗ ನೀವು ಮಾಡ್ಬೇಕಾಗಿರುವಂತ ಜನಗಳಿಗೆ ಗೊತ್ತಿರ್ಬೇಕಾಗಿರುವಂತ ಮಾಹಿತಿ ಪ್ರಥಮ ಚಿಕಿತ್ಸೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್, ಈ ಸಂದರ್ಭದಲ್ಲಿ ಭಾಸ್ಕರ್ ಸರ್ ತುಂಬ ಪ್ರಮುಖವಾದ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾವು ಮುಂದೆ ಚರ್ಚೆ ಮಾಡೋದಿತ್ತು. ಅಂದರೆ ಪ್ರಾಥಮಿಕ ಹಂತದಲ್ಲಿ, ಮನೆ ಹಂತದಲ್ಲಿ, ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರ ಮೂರ್ಛೆ ರೋಗ ಬಂದು ಬಿದ್ದಾಗ ಅವರು ಹೇಗೆ ನಾವು ಅವರನ್ನು ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆಯೇ ಇನ್ನೊಂದು ಪ್ರಮುಖವಾದ ಒಂದು ವಿಚಾರ ಅಂತಂದರೆ, ಯಾರು ಈ ಥರ ಮೂರ್ಛೆ ಬಂದು ಬಿದ್ದು ಹೋಗ್ತಾರೆ ಅಂಥವ್ರಿಗೆ ಕಬ್ಬಿಣದ ಪೀಸ್ನ ಕೊಟ್ಟು ಇಡಿಸ್ತಕ್ಕಂಥದ್ದು ಸಹಜವಾಗಿ ಇವತ್ತಿಗೂ ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೇಳಿದ್ರು. ಅದನ್ನು ಕೂಡ ಹೇಳ್ತಾ ಇದ್ರಿ. ಕೆಲವೊಂದು ಮೂಢನಂಬಿಕೆಗಳಲ್ಲಿ ಬಂದಾಗ ಈ ಕಬ್ಬಿಣದ ಪೀಸ್ ಜೊತೆಗೆ ಇವರಿಗೆ ದೆವ್ವ ಬರ್ತಾಯಿತ್ತು, ಈ ಥರದ್ದು ಇದೆ ಸರ್. ಇದ್ರ ಕುರಿತು ತಾವು ಈ ಸಂದರ್ಭದಲ್ಲಿ ಹೇಳೋದಾದ್ರೆ ಸರ್. ನಿಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸರ್. ಮೂಢನಂಬಿಕೆಗಳಲ್ಲಿ ಬಂದಾಗ ಒಂದು ಕಬ್ಬಿಣದ ಪೀಸನ್ನ ಕೊಡ್ತಕ್ಕಂಥದ್ದು ಒಂದ್ ಕಡೆ, ಜೊತೆಗೆ ಇವ್ರಿಗೆ ದೆವ್ವ ಬರ್ತಾಯಿತ್ತು ಅಂದ್ರೆ ಹಿಂದೆ ಮಾಡಿರ್ತಕ್ಕಂಥ ಪಾಪ, ಈ ತರದವೆಲ್ಲ ಹೇಳ್ತಾರೆ ಸರ್. ಇದ್ರ ಕುರಿತು ಅದು ಮೂಢನಂಬಿಕೆಗಳಲ್ಲಿ ನಾವು ಅವ್ರಿಗೆ ದಾಖಲು ಮಾಡಿ ನೀವು ಹಿಂಗಿದೆ ಹಂಗಿದೆ ಅಂತ ಹೇಳಿಕ್ ಆಗಲ್ಲ. ಅಂದ್ರೆ ಇದು ಮೂಢನಂಬಿಕೆಗಳು ಅವರು ಸ್ಪಷ್ಟತೆ ಇಟ್ಕೊಂಡು ಯಾವ ಕಾರಣದಿಂದ ಇದು ಆಗ್ತಿದೆ ಅಂತ ತಿಳ್ಕೊಬೇಕು. ನೀವು ಹೇಳೋದು ಕರೆಕ್ಟ್. ಈ ಹಳ್ಳಿಗಳಲ್ಲಿ ಅವ್ರಿಗೆ ದೆವ್ವ ಹಿಡಿದಿದೆ ಅಂತ ಹೇಳಿ ದೆವ್ವ ಬಿಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗೋದು, ಅಥವಾ ಅವರು ಬೇರೆ ಎಲ್ಲ ರಾತ್ರಿ ಹೊತ್ತು ಎಲ್ಲೋ ನಿದ್ದೆ ಮಾಡ್ತಾರೆ, ಎಲ್ಲೋ ಓಡಾಡ್ತಾರೆ ಅನ್ನೋದು ಒಂದು ಕಾರಣ ಇರ್ಬೋದು. ಕೆಲವರಿಗೆ ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ಸ್ ಅಂತ ಹೇಳ್ತಾರೆ. ಅದು ಒಂದು ಟೈಪ್ ಆಫ್ ಸೀಜರ್ಸ್. ಅದ್ರಲ್ಲಿ ಏನಾಗುತ್ತೆ, ಪ್ರಜ್ಞಾಹೀನ ಸ್ಥಿತಿ ಬರೋದಿಲ್ಲ, ಪೂರ್ತಿ ಪ್ರಜ್ಞೆ ಇರೋದಿಲ್ಲ. ಇವಾಗ ನಾನು ಯಾರೋ ಮನೆಗ್ ಬಂದಿರ್ತಾರೆ, ಅವ್ರ ಜೊತೆ ಮಾತಾಡಿರ್ತೀವಿ, ಅವ್ರೇನೋ ಮಾತುಕತೆ ಒಂದು 5 ನಿಮಿಷ 10 ನಿಮಿಷ ಏನೋ ಆಗಿರುತ್ತೆ, ಅಥವಾ ಪಕ್ಕದ ಮನೆಯವ್ರ ಹತ್ರ ಈ ಹೆಣ್ಮಕ್ಳು ನಿಂತ್ಕೊಂಡು ಆ ಕಡೆ ಮಾತಾಡ್ತಿರ್ತಾರೆ. ಮಾತಾಡಾದ್ಮೇಲೆ ನಾನ್ ನಿನ್ ಜೊತೆ ಮಾತಾಡ್ಲಿಲ್ಲ, ನಾನು ಅವತ್ ಮನೇಲಿ ಇರ್ಲೇ ಇರ್ಲಿಲ್ಲ, ನೀನ್ ನನ್ನ ಜೊತೆ ಮಾತಾಡಿಲ್ಲ, ನಾನ್ ನಿನ್ ಜೊತೆ ಮಾತಾಡಿಲ್ಲ, ಆಣೆ ಮಾಡ್ತೀನಿ, ಪ್ರಮಾಣ ಮಾಡ್ತೀನಿ, ಅವತ್ ನಾನು ಊರಲ್ಲೇ ಇರ್ಲಿಲ್ಲ, ಆ ತರ ಹೇಳುವಂತ ಸಂದರ್ಭ ಇರುತ್ತೆ. ಅದು ನಿಜವಾಗ್ಲೂ ಮಾತಾಡಿ ಕೂಡ ಅವ್ರ ಮಾತಾಡಿಲ್ಲ ಅಂತ ಹೇಳ್ತಾರೆ. ಅಥವಾ ಅವ್ರ ಯಾರೋ ಪಕ್ಕದ ಮನೆಗೆ ಹೋಗ್ಬಿಟ್ಟು ಏನೋ ಒಂದು ಸಕ್ಕರೆ ಹೋಗಿ ಇಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ನಾ ಇಸ್ಕೊಂಡ್ ಬಂದೇ ಇಲ್ಲ, ಸುಳ್ಳು ಹೇಳ್ತಿದ್ಯಾ ಅಂತಾರೆ. ಅವಾಗ ಏನ್ ಅನ್ಕೋತಾರೆ, ಈ ಅವ್ರಿಗೆ ಅಪಸ್ಮಾರ ಬಂದಿರೋಂಥವ್ರು ಬೇರೆಯವರೆಲ್ಲ ಸುಳ್ಳು ಹೇಳ್ತಾ ಇದಾರೆ, ಇವ್ರಿಗೆ ಏನೋ ತಲೆ ಸರಿ ಇಲ್ಲ, ಇವ್ರು ಹುಚ್ಚಿಡಿದಿದೆ ಅನ್ನೋ ತರ ಭ್ರಮೆ ಬರುತ್ತೆ ಬೇರೆಯವ್ರಿಗೆ. ಅದಕ್ಕೆ ಕಾಂಪ್ಲೆಕ್ಸ್ ಪಾರ್ಷಿಯಲ್ ಸೀಜರ್ಸ್ ಅಂತ. ಅದರಲ್ಲಿ ಬೇಕಾದಷ್ಟು ತರಗಳಲ್ಲಿ ಅದು ವ್ಯಕ್ತವಾಗ್ಬೋದು. ಅದು ಯಾವ ತರ ಹಿಂಗ್ ವ್ಯಕ್ತ ಆಗ್ತದೆ, ಯಾತಕ್ಕೆ ಹಿಂಗಾಗಿದೆ, ಅವಾಗ ಏನ್ ಅನ್ಕೋತಾರೆ, ಅವ್ರಿಗೆ ಏನೋ ದೆವ್ವ ಹಿಡಿದಿದೆ, ಬಿಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ಬೇಕು ಅನ್ನೋ ತರ ಮಾಡ್ತಾರೆ. ಅದು ಆ ತರ ಅಲ್ಲ. ಇನ್ನೊಂದು ನಾವು ಮಕ್ಕಳಲ್ಲಿ ನೋಡುವಂತದ್ದು ಏನು ಅಂದ್ರೆ, ಪಾಠ ಕೇಳ್ತಿರುವಂತ ಮಕ್ಕಳು ಸ್ಕೂಲ್ ಸೇರ್ಸಿರ್ತಾರೆ, 5 ವರ್ಷ 6 ವರ್ಷ KG1 KG2 ಇರ್ತಾರೆ. ಅಂತ ಸಂದರ್ಭದಲ್ಲಿ ಪಾಠ ಕೇಳ್ತೀವ, ಮಕ್ಳು ಸುಮ್ನೆ ತಲೆ ಮೇಲೆ ಎತ್ಕೊಂಡು ಕಣ್ಣು ಮೇಲ್ಗಡೆ ನೋಡ್ಕೊಂಡು ಬೋರ್ಡ್ ನೋಡಲ್ಲ, ಪಕ್ಕದವ್ರ ಹತ್ರ ಮಾತಾಡಲ್ಲ, ಕಣ್ಣು ಮೇಲ್ ಮಾಡೋದು, ಪಟ 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 ಕಣ್ ಮಿಟಕ್ಸೋದು. ಆಮೇಲೆ ಏನಾರ ಮಾತಾಡ್ಸಿದ್ರೆ 1-2 ನಿಮಿಷ ಮಾತಾಡಲ್ಲ, ಆಮೇಲೆ ಏನ್ ಹೇಳಿದೆ ಅಂತ ಕೇಳೋದು. ಆತರ ಅದು ಆಬ್ಸೆಂಟ್ ಸೀಜರ್ಸ್ ಅಂತ ಹೇಳ್ತಾರೆ. ಆಯ್ತಾ? ಆತರ ಬೇಕಾದಷ್ಟು ರೀತಿಗಳಲ್ಲಿ ಅಪಸ್ಮಾರ ರೋಗ ಮ್ಯಾನಿಫೆಸ್ಟ್ ಆಗತ್ತೆ, ಕಾಣಿಸುತ್ತೆ ನಮ್ಗೆ. ಅದನ್ನ ಎಲ್ಲಾನು ದೆವ್ವದಿಂದ ಬಂತು, ಭೂತದಿಂದ ಬಂತು, ಅಥವಾ ಮೂಢನಂಬಿಕೆಗಳಿಟ್ಕೊಂಡು ಅದನ್ನ ನಾವು ಬೇರೆ ಎಲ್ಲೋ ಹೋಗಿ ಮಾಡ್ಸೋದು ತಪ್ಪಾಗತ್ತೆ. ಯಾಕೆಂದ್ರೆ ಅದು ನಿಜವಾಗೂ ನಮ್ಮ ಮೆದುಳಿನಲ್ಲಿ ಬಂದಿರುವಂತ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕೆ ತಕ್ಕ ಚಿಕಿತ್ಸೆಗಳಿದೆ. ಅದೇನಂತ ಅದನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಆ ಚಿಕಿತ್ಸೆ ತಗೊಂಡ್ರೆ ಅದು ಇಂಪ್ರೂವ್ಮೆಂಟ್ ಚೆನ್ನಾಗಾಗತ್ತೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಕ್ಯಾನ್ ಮಾಡ್ತೀವಿ, EEG ಮಾಡ್ತೀವಿ, ಆ ತರ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೀವಿ. ಒಂದೊಂದ್ಸತಿ ನಾರ್ಮಲ್ ಆಗಿರುವಂತ ಪೇಷಂಟ್ಸ್ ಗೆ EEG ಮಾಡಿದ್ರು ಅದ್ರಲ್ಲಿ ಏನೋ ವ್ಯತ್ಯಾಸ ಗೊತ್ತಾಗಲ್ಲ. ಯಾಕಂದ್ರೆ ನಾವು EEG ಮಾಡಿರೋ ಟೈಮ್ ಅಲ್ಲಿ ಅವ್ರಿಗೆ ನಾರ್ಮಲ್ ಆಗಿರುತ್ತೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ, ಅಪಸ್ಮಾರ ಬಂದಿರಲ್ಲ. ಎಲ್ಲಾ ಟೈಮಲ್ಲೂ ಅಪಸ್ಮಾರ ಬಂದಿರುವಂತಹ ಒಂದು ವೇವ್ಸ್ ಆಕ್ಟಿವಿಟಿ ಬರ್ಬೇಕು ಅಂತೇನಿಲ್ಲ. ಅಂತ ಸಂದರ್ಭದಲ್ಲಿ ವಿಡಿಯೋ EEG ಅಂತ ಮಾಡ್ತೀವಿ. ಅಂದ್ರೆ ಏನ್ ಮಾಡ್ತೀವಿ, ಒಂದು ಪೇಷಂಟ್ ನ ಒಂದು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಅವ್ರ ಒಂದು ರೂಮ್ ಅಲ್ಲಿ ಇಟ್ಕೊಂಡು ರೂಮಲ್ಲಿ 4 ವಿಡಿಯೋಗಳಿಟ್ಟು
ಆಮೇಲೆ ಅವ್ರದ್ದು ಕಂಟಿನ್ಯೂಸ್ ಬ್ರೈನ್ಗೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡೋದಕ್ಕೆ EG ಎಲ್ಲ ಫಿಟ್ ಮಾಡ್ಬಿಟ್ಟು ಅದನ್ನ ಕಂಪ್ಯೂಟರ್ಗೆ ಇಟ್ಬಿಟ್ಟು ಅವ್ರನ್ನ ಅಲ್ಲಿ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತೀವಿ. 1 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು, ಅವ್ರು ಮಲಗಿರುವಾಗ ಆಗಿರ್ಬೋದು. ಪ್ರತಿಯೊಂದು 24 ಗಂಟೆನೂ ಅವ್ರ ವಿಡಿಯೋನಲ್ಲಿ ಅವ್ರು ಮಾನಿಟರ್ ಆಗ್ತಿರ್ತಾರೆ. ಮತ್ತೆ ಅವ್ರದ್ದು ಬ್ರೈನ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಯಾವಾಗ್ಲೂ ಬರ್ತಾ ಇರುತ್ತೆ. ಯಾವ ಮೂಮೆಂಟ್ ಅಲ್ಲಿ ಅವರು ವ್ಯತ್ಯಾಸವಾಗಿ ಮಾತಾಡ್ತಾರೆ, ಯಾವ ಮೂಮೆಂಟ್ ಅಲ್ಲಿ ಅವರು ವ್ಯತ್ಯಸ್ತವಾಗಿ ಅವರು ಅಥವಾ ಬಿದ್ದೋಗ್ತಾರೆ ಅಥವಾ ಬೇಕಾದಷ್ಟು ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಬರುತ್ತೆ ಅನ್ನಲ್ಲ. ಆ ತರ ಬಂದಾಗ ಮೆದುಳಿನಲ್ಲಿ ಯಾವ್ಯಾವ ಟೈಮಲ್ಲಿ ಈ ತರ ಆಗಿದ್ದಕ್ಕೂ ಅವ್ರ ಮೆದುಳಿನಲ್ಲಿ ವ್ಯತ್ಯಾಸ ಬಂತು ಅಂತ ಚೆಕ್ ಮಾಡಿ ಒಂದಕ್ಕೊಂದು ಹೋಲಿಕೆ ನೋಡಿದಾಗ ಇವ್ರಿಗೆ ಅಪಸ್ಮಾರ ಇದೆ ಅಂತ ಗ್ಯಾರಂಟಿ ಮಾಡ್ಕೊಳಕ್ ಆಗುತ್ತೆ. ಯಾಕೆಂದ್ರೆ ನಾರ್ಮಲ್ ಆಗಿ ಅವ್ರು ಬೇರೆ ಟೈಮಲ್ಲೆಲ್ಲ ಸರಿಯಾದ ರೀತಿಯಲ್ಲಿ ಎಲ್ಲರೂ ಜನ ತರನೇ ಇರ್ತಾರೆ. ಒಂದೊಂದ್ಸತಿ ಈ ಟೈಮ್ ಈ ತರ ಬಂದಾಗ ಮಾತ್ರ ವ್ಯತ್ಯಸ್ತವಾಗಿದ್ದಾಗ ಅವ್ರು ಹುಚ್ಚು ಅಂತ ಪರಿಗಣನೆ ಮಾಡಿ ಮಾಡುವಂತ ಸಂದರ್ಭಗಳಿರುತ್ತೆ. ಅದು ಜನಗಳಿಗೆ ಗೊತ್ತಿರ್ಬೇಕು, ಇದು ಅಪಸ್ಮಾರ ಆಗಿರ್ಬೋದು, ಈ ತರ ಇದ್ರೆ ಅದಕ್ಕೆ ಚಿಕಿತ್ಸೆ ಇದೆ, ಅದು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೋದು ಅನ್ನೋದು. ತಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀನಿ ಸರ್. ಮತ್ತೊಂದು ಕರೆ ಇದೆ. ನಮಸ್ಕಾರ. ಹಾಗೆ ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿದ್ದೀರಾ? ಮಾತಾಡ್ತಿದ್ದೀನಿ ಸರ್. ಓಕೆ, ನಮ್ಮ ಜೊತೆ ಅನಿಲ್ ಸಂಗ್ಲಿ ಸರ್ ಇದ್ದಾರೆ ಸರ್. ಇವತ್ತು ಮೂರ್ಛೆ ರೋಗದ ಕುರಿತು ಮಾತಾಡ್ತಿದ್ರೆ ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನು ನೀಡಿದಿರಿ ಸರ್. ಈ ಒಂದು ಮೂರ್ಛೆ ಕಾಯಿಲೆ ಬಹಳ ಹೆಚ್ಚು ಹಿಂದೆ ಇತ್ತು ಸರ್, ಬಟ್ ಈಗ ಕಡಿಮೆ ಆಗ್ತಾ ಬಂದಿದೆ ಅಂತ ನನ್ನ ಅನಿಸಿಕೆ. ಕಾರಣ ಇದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ ವೈದ್ಯರುಗಳು ಸೂಕ್ತವಾದ ಒಂದು ಸಲಹೆಗಳು ಚಿಕಿತ್ಸೆಗಳನ್ನು ನೀಡಿ ಇದು ಕಡಿಮೆ ಆಗ್ತಾ ಬರ್ತದೆ ಸರ್. ಸರ್ ಒಂದು ವಿಚಾರ ತಮ್ಮಲ್ಲಿ ಮನವರಿಕೆ ಮಾಡ್ತಿದ್ವಿ. ಈ ಪೌಷ್ಟಿಕ ಆಹಾರದ ಒಂದು ಕೊರತೆಯಿಂದ ತಾಯಿ ಗರ್ಭಿಣಿ ಆಗಿದ್ದಾಗ ದೊರೆದು ಹೋದ್ರೆ ಆ ಉತ್ತಮವಾಗಿ ಇದು ಬರುತ್ತೆ ಅಪಸ್ಮರ ಅಂತಕ್ಕಂಥದ್ದು ಹೇಳ್ತಾರೆ ಸರ್. ಇದು ಸರ್ ಸರಿ, ತುಂಬಾ ಇದು ಸರಿಯಾಗಿ ಕೇಳಿಸ್ತಾರೆ. ಸರಿ, ಒಂದ್ಸತಿ ನಂಗೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಸರ್, ಮಾಡಿ. ಅಂದ್ರೆ ತಾಯಿ ಗರ್ಭಿಣಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿ ಪೌಷ್ಟಿಕ ಆಹಾರಗಳನ್ನ ಸೇವನೆ ಮಾಡದೇ ಇರೋದ್ರಿಂದ ಈ ರೀತಿಯ ಸಮಸ್ಯೆಗಳು ಆಗಬಹುದು ಅನ್ನೋದನ್ನ ಹೇಳ್ತಾರೆ. ಇದು ನಿಜಾನ ಸರ್ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ ಸರ್. ಹೌದು, ಇದು ಮುಖ್ಯವಾದ ಪ್ರಶ್ನೆ. ತಾಯಿ ಗರ್ಭಿಣಿ ಆದಾಗ ಅವ್ರಿಗೆ ಪೌಷ್ಟಿಕಾಂಶಗಳು ಕರೆಕ್ಟ್ ಆಗಿರ್ಬೇಕು. ಗರ್ಭಿಣಿ ಅವಸ್ಥೆಯಲ್ಲಿ ಗರ್ಭಿಣಿ ಅವಸ್ಥೆಯಲ್ಲಿ ಅವ್ರಿಗೆ ನಾರ್ಮಲ್ ಆಗಿ ಇವಾಗ ತನಕ ಮಾಡಿರುವಂತಹ ಒಂದು ರಿಸರ್ಚ್ ಅಲ್ಲಿ ಅವ್ರಿಗೆ ವೈಟಮಿನ್ B6 ಅಂತ ಇರುತ್ತೆ, ಅದೊಂದು ವೈಟಮಿನ್ E ಅಂತ ಇರುತ್ತೆ, ವೈಟಮಿನ್ D, ವೈಟಮಿನ್ K ಅದೆಲ್ಲ ಇರುತ್ತಲ್ಲ. ಆ ವಿಟಮಿನ್ ಅಂಶ ತುಂಬಾ ಕಮ್ಮಿ ಆದಾಗ ಅದು ಮಗು ಮೇಲೆ ಮಾರ್ಪಾಟಾಗಿ ಮಗುಗೆ ಅಥವಾ ತಾಯಿಗೆ ಫಿಟ್ಸ್ ಅಥವಾ ಅಪಸ್ಮಾರ ಬರುವಂತ ಸಂದರ್ಭಗಳಿರುತ್ತೆ. ಇಂಥ ಸಂದರ್ಭದಲ್ಲಿ ಆ ಮಗುಗೆ ಫಿಟ್ಸ್ ಬಂದಾಗ ಮಗುಗೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಕೆಲವು ಸತಿ ಸರಿ ಹೋಗಲ್ಲ. ಅವಾಗ ನಾವು ವೈಟಮಿನ್ಸ್ ಕೊಡ್ತಿದ್ದಂಗೆ ಅದು ಇಂಪ್ರೂವ್ಮೆಂಟ್ ಬರೋ ತರ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಪೇಷಂಟ್ಸ್ಗೂ ಆ ತರ ಅಪ್ಲೈ ಆಗಲ್ಲ. ಕೆಲವ್ರಿಗೆ ದೇಹದಲ್ಲಿ ವಿಟಮಿನ್ ಅಂಶ ಹೇಳಿದ ವಿಟಮಿನ್ ಅಂಶ ಕಮ್ಮಿ ಆಗ್ತಾ ಬಂದಾಗ ಅಂತ ಸಂದರ್ಭದಲ್ಲಿ ಕೆಲವ್ರಿಗೆ ಫಿಟ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನಾರ್ಮಲ್ ಆಗಿ ಇವಾಗ ಮಾಡುವಂತ ತಪಾಸಣೆಗಳಲ್ಲಿ ಎಲ್ಲ ಗೈನಕಾಲಜಿಸ್ಟ್ ಆಗಲಿ ಆಬ್ಸ್ಟೆಟ್ರಿಷಿಯನ್ಸ್ ಆಗಲಿ ಅವ್ರಿಗೆಲ್ಲರಿಗೂ ಮಾಹಿತಿ ಇರುತ್ತೆ. ಅವ್ರೆಲ್ಲ ಪೇಷಂಟ್ಸ್ಗೂ ಸರಿಯಾದ ರೀತಿಯಲ್ಲಿ ಐರನ್, ವೈಟಮಿನ್ಸ್, ಬಿ ಕಾಂಪ್ಲೆಕ್ಸ್ ಅದೆಲ್ಲ ಸರಿಯಾದ ಪ್ರಮಾಣದಲ್ಲಿ ದೇಹದಲ್ಲಿ ಇರ್ಬೇಕು ಅಂತ ಹೇಳಿ ನೀವು ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಮೊದಲು ಗರ್ಭಿಣಿ ಆದ ಸಮಯದಲ್ಲಿ ಮತ್ತೆ 3 ತಿಂಗಳು, 6 ತಿಂಗಳು ಮತ್ತೆ ಬಿಫೋರ್ ಡೆಲಿವರಿ ಅವಾಗ ಏನೇನ್ ಸ್ಕ್ಯಾನ್ಗಳು ಮಾಡ್ತಾರೆ, ರಕ್ತ ಪರೀಕ್ಷೆಗಳು ಮಾಡ್ತಾರೆ, ಅದು ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಂಡ್ರೆ ನಿಮ್ಮ ಡಾಕ್ಟರ್ಗಳು ನಿಮ್ ಕರೆಕ್ಟ್ ಆಗಿ ಯಾವ ತರ ವೈಟಮಿನ್ಸ್ ತಗೋಬೇಕು ಅಂತ ಹೇಳಿರ್ತಾರೆ. ಸೊ ಅಂತ ಸಂದರ್ಭ ಇಲ್ದಲೇನೆ ತುಂಬಾ ಯಾವ್ದೋ ರಿಮೋಟ್ ಏರಿಯಾನಲ್ಲಿ ಇರ್ತಾರೆ, ಹಳ್ಳಿಲಿ ಇರ್ತಾರೆ, ಡಾಕ್ಟರ್ಗೆ ಹೋಗುವಂತ ಸಂದರ್ಭ ಸಿಗೋದಿಲ್ಲ, ಬೇರೆ ಏನೋ ಕಾರಣಗಳಿಂದ ಅವರು ಡಾಕ್ಟರ್ ಮೀಟ್ ಮಾಡಿರಲ್ಲ, ಅವರು ತಿನ್ನೋದ್ರಲ್ಲಿ ವ್ಯತ್ಯಾಸ ಆಗಿರುತ್ತೆ, ಅದು ದೇಹದಲ್ಲೇನೆ ಅವರ ವೈಟಮಿನ್ಸ್ ತಗೊಂಡ್ರು ಅದು ಅಬ್ಸರ್ವ್ ಆಗಿ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಹೋಗ್ತಿಲ್ಲ ಅಂತ ಸಂದರ್ಭದಲ್ಲಿ ಅವಾಗ ವೈಟಮಿನ್ ಡಿಫಿಷಿಯನ್ಸಿ ಬರುತ್ತೆ. ಅವಾಗ ವೈಟಮಿನ್ಸ್ ನ ಹೊರಗಡೆಯಿಂದ ಕೊಟ್ಟಾಗ ಅಪಸ್ಮಾರ ತಪ್ಪಿಸ್ಬೋದು ಅಥವಾ ಬಂದ್ರೆ ಕಮ್ಮಿ ಮಾಡ್ಬೋದು. ಮತ್ತೆ ಸರ್ ಈಗ ಈ ಒಂದು ಫಿಟ್ಸ್ ಬರ್ತಕ್ಕಂತ ಮಹಿಳೆಯನ್ನ ಮದುವೆ ಆಗ್ಬೋದ? ಸರಿ, ಕೇಳಿಸ್ತಿಲ್ಲ ಸರ್. ಅಂದ್ರೆ ಮಹಿಳೆಯರಲ್ಲಿ ಬಂದಾಗ ಕೆಲವೊಂದು ಪಿಡ್ಸ್ ಬರ್ತಕ್ಕಂಥ ಈ ತರ ಮೂರ್ಛೆ ರೋಗ ಬರ್ತಕ್ಕಂಥ ಮಹಿಳೆಯರನ್ನ ವಿವಾಹ ಆಗ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ಸರ್.
ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ನಾನು ನಮ್ಮ ಪೇಷಂಟ್ಸ್ ನೋಡುವಾಗ ಎಷ್ಟೋ ಜನ ಹೆಣ್ಮಕ್ಳು ವಿವಾಹ ಅಥವಾ ಗಂಡ್ಮಕ್ಳು ಜಾಸ್ತಿ ಪ್ರಾಬ್ಲಮ್ ಬರೋದು ಹೆಣ್ಮಕ್ಳಲ್ಲಿ. ಯಾಕೆ ಅಂತಂದ್ರೆ ಅವರು ಮದುವೆ ಆದ್ಮೇಲೆ ಗರ್ಭಿಣಿ ಆದ್ರೆ ಮಗುಗೆ ಏನಾರ ತೊಂದ್ರೆ ಆಗತ್ತಾ, ಮಗು ತಿರುಗಿ ಬರತ್ತಾ, ಅವ್ರ ಮದುವೆ ಮಾಡ್ಕೋಬೋದಾ, ಎಷ್ಟೋ ವಿವಾಹ ವಿಚ್ಛೇದನಗಳಾಗಿರೋದನ್ನ ನೋಡಿದೀನಿ. ಇದು ತುಂಬಾ ತಪ್ಪು ಕಲ್ಪನೆ. ಯಾಕೆ ಅಂತಂದ್ರೆ ಫಿಟ್ಸ್ ಇವಾಗ ಜ್ವರ ಬಂದ್ರೆ ಅಥವಾ TB ಬಂದ್ರೆ ಅಥವಾ ಕೈದೋ ಕಾಲ್ದೋ ಏನೋ ಮುರಿದ್ರೆ ಅಥವಾ ಬೇರೆ ಏನಾರ ಕಾಯಿಲೆ ಬಂದ್ರೆ ಅದರಿಂದ ನಮ್ಮ ವಿವಾಹ ವಿಚ್ಛೇದನೆ ಆಗತ್ತಾ ಅಂತ ನೀವು ಯೋಚನೆ ಮಾಡಿ. ಅದು ಕಾರಣ ಅಲ್ಲ. ತಲೆ ಒಳಗಡೆಗೆ ಮೆದುಳಿನಲ್ಲಿ ಒಂಚೂರು ವ್ಯತ್ಯಾಸ ಆದಾಗ ಅವ್ರಿಗೆ ಮೂರ್ಛೆ ರೋಗ ಬಂದಿರುತ್ತೆ ಅಷ್ಟೇ. ಆ ಮೂರ್ಛೆ ರೋಗ ಬಂದಾಗ ಅವರು ಮಾತ್ರೆಗಳನ್ನ ತಗೊಂಡಾಗ ಮೂರ್ಛೆ ರೋಗ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ಸ್ ತಗೊಂಡಾಗ ಅದು ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮನೆಗಳಲ್ಲಿ ಮಾಡುವಂತ ತಪ್ಪುಗಳನ್ನ ಹೇಳ್ತೀನಿ. ಮನೆಯಲ್ಲಿ ತಂದೆ ತಾಯಿ ಮುಚ್ಚಿಟ್ಬಿಡ್ತಾರೆ ಮಗಳಿಗಿದೆ ಅಥವಾ ಮಗನ್ಗಿದೆ ಅಂತ, ಆಮೇಲೆ ಮದುವೆ ಮಾಡ್ತಾರೆ. ಮದುವೆ ಆದ್ಮೇಲೆ ಮದುವೆ ಆಗೋ ಸಂದರ್ಭದಲ್ಲಿ ಅಥವಾ ಮದುವೆ ಆದ್ಮೇಲೆ ಅವಳಿಗೇನಾರೋ ಅಥವಾ ಅವನಿಗೇನಾರೋ ಅಪಸ್ಮಾರ ಬಂದ್ರೆ ಇದು ನಮ್ಗೆ ಹೇಳಲೇ ಇಲ್ಲ, ಇದು ದೊಡ್ಡ ಕಾಯಿಲೆ, ಈ ಕಾಯಿಲೆಯಿಂದ ನಮ್ಮ ವಂಶಕ್ಕೆಲ್ಲ ಬಂದ್ಬಿಡತ್ತೆ, ಆ ಕಾರಣದಿಂದ ಈ ಗಂಡ ಅಥವಾ ಈ ಹೆಂಡತಿ ನಮಗ್ ಬೇಡ ಅಂತ ಹೇಳಿ ವಿವಾಹ ವಿಚ್ಛೇದನೆ ಆಗೋದು ತುಂಬಾ ಸರ್ವೇ ಸಾಮಾನ್ಯ. ಇದು ಮಾಡೋದು ತಪ್ಪು. ಯಾಕೆ ಅಂತಂದ್ರೆ ಇದು ಮೆಡಿಸಿನ್ಸ್ ಕೊಟ್ಟು ಕಂಟ್ರೋಲ್ ಇರುವಂತ ಸಂದರ್ಭದಲ್ಲಿ ಇದು ವಿವಾಹ ವಿಚ್ಛೇದನೆ ಆಗುವಂತಹ ಒಂದು ಕಾರಣ ಆಗ್ಬಾರ್ದು. ಈಗ ಒಂದು ಹೆಣ್ಮಗಳಿಗೆ 18 ವರ್ಷ ಆಗಿರುತ್ತೆ, ಅವಳಿಗೆ ಫಿಟ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ. ಅವಳಿಗೆ ಮೆಡಿಸಿನ್ಸ್ ಕೊಡ್ತಾ ಇದೆ, ಮಾತ್ರೆಗಳು ಕೊಡ್ತಾ ಇದೆ, ಮಾತ್ರೆ ಕೊಟ್ಟಾಗ ಅವಳು ಕಂಟ್ರೋಲ್ ಇರುತ್ತೆ. ಇವಾಗಿರುವಂತಹ ನಮ್ಗೆ ಇರುವಂತ ಮೆಡಿಸಿನ್ಸ್ ಆಗ್ಲಿ ಬೆನಿಫಿಟ್ಸ್ ಆಗ್ಲಿ ಏನಿದೆ ಅಂತಂದ್ರೆ ಹಿಂದಿನ ಕಾಲಗಳಲ್ಲಿ ಅಂದ್ರೆ ಇವಾಗ ಸುಮಾರು ಒಂದು 25-30 ವರ್ಷದಕ್ಕೆ ಮುಂಚೆ ಏನಾಗ್ತಿತ್ತು, ನಮ್ಗೆ ಕೆಲವು ಮಾತ್ರೆಗಳಲ್ಲಿ ವಿವಾಹ ಆದ್ಮೇಲೆ ಮಗು ಆಗುವಂತ ಸಂದರ್ಭದಲ್ಲಿ ಈ ಅಪಸ್ಮಾರ ಬರದೇ ಇರುವಂತಹ ಮಾತ್ರೆಗಳನ್ನ ಕೊಟ್ಟಾಗ ಮಕ್ಕಳು ವಿಕೃತವಾಗಿ ಹುಟ್ಟಿದ್ವು. ಯಾಕೆ ಹುಟ್ಟಿತ್ತು ಅಂತಂದ್ರೆ ಅವಾಗ ಮಾತ್ರೆಯ ಒಂದು ಪ್ರಭಾವದಿಂದ ಮಗುವಿನ ಒಂದು ಬೆಳವಣಿಗೆ ವ್ಯತ್ಯಾಸ ಆಗ್ತಿತ್ತು. ಆದ್ರೆ ಇವಾಗಿನ ಕಾಲದಲ್ಲಿ ಆತರ ಅಲ್ಲ. ಇವಾಗಿರುವಂತಹ ನಮ್ಮ ಮೆಡಿಸಿನ್ಸ್ ಏನಿದೆ ಅಂತಂದ್ರೆ ಮಗು ಅವಳು ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದಾಗ್ಲೂ ಕೂಡ ಆ ಮಾತ್ರೆಗಳನ್ನ ತಗೊಂಡು ಅಪಸ್ಮಾರನ ಕಂಟ್ರೋಲ್ ಮಾಡ್ಕೊಂಡು ಮಗುನು ಸರಿಯಾದ ರೀತಿಯಲ್ಲಿ ಹುಟ್ಟಕ್ಕಾಗುವಂತಹ ಒಂದು ಸಾಧ್ಯತೆ ಇದೆ. ಇವಾಗಿರುವಂತಹ ಮೆಡಿಸಿನ್ಸ್ ಅಷ್ಟು ಸೇಫ್ ಆಗಿರುವಂತ ಮೆಡಿಸಿನ್ಸ್ ಇದೆ. ಸೊ ಅವಳಿಗೆ ಅಪಸ್ಮಾರನು ಬರ್ದೇ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು, ಮಗುಗೂ ಏನು ತೊಂದರೆ ಆಗದೆ ಇರೋ ಹಾಗೆ ನಾರ್ಮಲ್ ಆಗಿ ಮಗು ಹುಟ್ಟುವಂತ ಸಂದರ್ಭಗಳು ತುಂಬಾ ಹೆಚ್ಚು. ಆ ಕಾರಣದಿಂದ ವಿವಾಹ ವಿಚ್ಛೇದನೆಗಳು ಮಾಡ್ಕೊಳ್ಳೋದು, ಇದರಿಂದ ನಂಗೆ ಈ ಹೆಂಡತಿ ಬೇಡ ಗಂಡ ಬೇಡ ಅಂತ ಹೇಳಿ ಇಡೀ ಮನೆಗಳೆಲ್ಲ ಒಡೆದೋಗುವಂಥದ್ದು ಆಗಬಾರದು. ಈಗ ಹುಡುಗನಾಗ್ಲಿ ಹುಡುಗಿಗೆ ತೊಂದರೆ ಜಾಸ್ತಿ ಯಾಕೆ ಅಂತಂದ್ರೆ ಅವಳು ಗರ್ಭಿಣಿ ಆಗ್ಬೇಕು, ಒಂದು ಮಗು ಡೆಲಿವರಿ ಮಾಡ್ಬೇಕು, ಅಂತ ಸಂದರ್ಭದಲ್ಲಿ ಏನಾರ ತೊಂದರೆ ಆಗತ್ತಾ ಅಂತ ಒಂದು ಸಾಮಾನ್ಯವಾಗಿ ಎಲ್ಲರೂ ಗಂಡಿನ ಮನೆ ಆಗ್ಲಿ ಹೆಣ್ಣಿನ ಮನೆ ಆಗ್ಲಿ ಅಥವಾ ಪೇಷಂಟ್ ತಾನಿಗೆ ಆಗ್ಲಿ ಒಂದು ಆತಂಕ ಇದ್ದೇ ಇರುತ್ತೆ. ಇದು ಈ ಮಾಧ್ಯಮದ ಮುಖಾಂತರ ನಿಮ್ಮ ಆತಂಕನ ದೂರ ಮಾಡ್ಕೊಳ್ಳಿ. ಇದರಿಂದ ವಿವಾಹ ವಿಚ್ಛೇದನೆಗಳು ಆಗೋದ್ ಬೇಡ. ಮಕ್ಕಳನ್ನ ಸರಿಯಾಗಿ ಈ ತರ ಪ್ರಾಬ್ಲಮ್ ಇದ್ರೂ ಕೂಡ ಮಾತ್ರೆ ತಗೊಂಡಾಗ ಸೇಫ್ ಆಗಿರುತ್ತೆ, ಮಕ್ಕಳನ್ನ ಸರಿಯಾಗಿ ಹುಟ್ಟುತ್ತಾರೆ. ಸೊ ಇದು ನೀವೆಲ್ಲರಿಗೂ ತಿಳ್ಕೊಬೇಕಾಗಿರೋ ಒಂದು ಅಂಶ. ಒಳ್ಳೆ ಮಾಹಿತಿ ನೀಡಿದ್ರಿ ಸರ್. ಇನ್ನು ಕೂಡ ಕಾರಣಲ್ಲಿ ಸರ್ ಈ ಫಿಟ್ ಬಂದಿದೆ ಅಂದ್ಬಿಟ್ಟು ಹೇಳಿ ಬೇವಿನ ಸೊಪ್ಪಿನ ಮಂತ್ರ ಹಾಕೋದು, ಯಂತ್ರ ಕಟ್ಟೋದು, ಯಾವ ಒಂದು ಭಾರ ಸುಡೋದು, ಮತ್ತೆ ಏನೇನೋ ಮಾಡ್ತಾರೆ ಸರ್. ಅದರಿಂದ ಅವೆಲ್ಲ ಮೂಢನಂಬಿಕೆ ಅಂದ್ಬಿಟ್ಟು ಅವರು ಮಾತ್ರೆಗಳನ್ನ ತಕೊಂಡು ವೈದ್ಯರ ಸಲಹೆ ತಗೊಂಡು ಎಲ್ಲರಂತೆ ಬಹಳ ಅಂತಕ್ಕಂಥ ವಿಚಾರವನ್ನ ತಾವು ಸರ್. ತುಂಬಾ ಅಭಿನಂದನೆಗಳು ಸಮಯ ಮತ್ತು ನಮ್ಮ ರೇಡಿಯೋ ಕೇಂದ್ರದ ಮುಖ್ಯಸ್ಥರಿಗೆ, ಈ ವಿಶ್ವ ರೇಡಿಯೋ ದಿನ ಒಳ್ಳೆ ಕಾರ್ಯಕ್ರಮ ನೀಡಿದ್ದಾರೆ. ಥ್ಯಾಂಕ್ ಯು ಸರ್, ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಓಕೆ ಧನ್ಯವಾದಗಳು. ಓಕೆ ಸರ್, ನಾವು ಕರೆ ಮುನ್ನ ಮಾತಾಡ್ತಾ ಇದ್ವಿ ಅಂದರೆ ಮಕ್ಕಳು ಅಂದರೆ ಹುಟ್ಟಿದಂಥ ಮಗುನಲ್ಲಾಗಿರ್ಬೋದು, ಜೊತೆಗೆ ಸಾಕಷ್ಟು ಮಕ್ಕಳಲ್ಲಿ ಇತ್ತೀಚಿನ ದಿನಗೆ ಹೆಚ್ಚು ಜ್ವರ ಬಂತು, ಆ ಸಂದರ್ಭದಲ್ಲಿ ಕನ್ವರ್ಷನ್ ಬಂತು, ಅದಾದಮೇಲೆ ಈ ರೀತಿ ಸಮಸ್ಯೆ ಪ್ರತಿ ಬಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿದ್ದೀವಿ ಸರ್. ಹೇಗೆ ಪೋಷಕರಾದಂಥವ್ರು ಆ ಸಂದರ್ಭದಲ್ಲಿ ಆ ಮಗುವಿನ ಆಕ್ಟಿವಿಟಿಗಳನ್ನ ಗಮನಿಸಬೇಕಾಗುತ್ತೆ, ಜೊತೆಗೆ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಚಿಕಿತ್ಸೆಗೆ ಮುಂದಾಗಬೇಕಾಗುತ್ತೆ? ಮಕ್ಕಳಲ್ಲಿ ಬಂದಾಗ ಈ ಮುಖ್ಯವಾಗಿ ಮೊದಲು ಕಂಡುಹಿಡಿಯುವಂಥದ್ದು ಒಂದು ಸ್ಕೂಲಲ್ಲಿರೋ ಟೀಚರ್. ಅವ್ರಿಗೆ ಪ್ರಜ್ಞೆ ತಪ್ಪಿದವರಂತ ಬಿದ್ದಾಗ ಅದು ಕಂಡುಹಿಡಿಯುವಂತ
ಕಷ್ಟ ಆಗಲ್ಲ. ನಾ ಹೇಳಿದಂಗೆ ಆಬ್ಸೆಂಟ್ ಸೀಜರ್ಸ್ ಅಂದಾಗ ಸರಿಯಾದ ರೀತಿನಲ್ಲಿ ಸ್ಕೂಲಲ್ಲಿ ಗಮನ ಕೊಡದೆ ಇರುವಂತದ್ದು, ಎಲ್ಲೋ ನೋಡ್ತಾ ಇರ್ತಾರೆ. ಆ ಪಾಯಿಂಟ್ ಅಲ್ಲಿ ಅವ್ರನ್ನ ಮಾತಾಡಿಸಿದ್ರು ಅವ್ರಿಗೆ ಏನ್ ಮಾತಾಡ್ತಿದ್ದಾರೆ, ಏನ್ ಹೇಳಿದ್ದಾರೆ, ಅವ್ರು ಕೇಳಿಸ್ಕೊಂಡಿದ್ರು ಕಿವಿಗ್ ಬಿದ್ದಿದ್ರು ಅರ್ಥ ಆಗದೆ ಇರುವಂತದ್ದು. ಆತರ ಆದಾಗ ಅಧ್ಯಾಪಕರೆಲ್ಲರೂ ಈ ತರ ಒಂದೆಲ್ಲ ಮಕ್ಕಳಲ್ಲೂ ಗಮನ ಇಟ್ಟು ಈ ತರ ಏನಾರ ಪ್ರಾಬ್ಲಮ್ ಇದ್ರೆ ಅವ್ರ ತಂದೆ ತಾಯಿಗೆ ತಿಳಿಸಿ ಅದು ಪರಿಶೀಲನೆ ಮಾಡಿಸ್ಬೇಕು ಅನ್ನೋ ಒಂದು ಮಾಹಿತಿ ಅವರು ಕೊಡ್ಬೇಕಾಗುತ್ತೆ. ಮಕ್ಕಳಲ್ಲಿ ಕೂಡ ತಂದೆ ತಾಯಿಗಳು ಕೂಡ ಗಮನ ಇಟ್ಟಿರ್ಬೇಕು. ನೀನೇನೋ ಅದು ಮಕ್ಕಳಲ್ಲಿ ನಾರ್ಮಲ್ ಆಗಿ ಕೆಲಸ ಮಾಡ್ಕೊಂಡಿರುವಾಗ ಅಣ್ಣ ತಮ್ಮಂದಿರ್ತಾರೆ, ಅಕ್ಕ ತಂಗಿರಿರ್ತಾರೆ, ಅವರು ಜೊತೆಗೆ ಓಡಾಡ್ಕೊಂಡಿದ್ದಾಗ ಕೆಲವು ಸತಿ ನಾನು ಏನ್ ಮಾತಾಡಿದ್ರು ಇವ್ನು ಮಾತಾಡಲ್ಲ, ಸುಮ್ಮನೆ ಇರ್ತಾನೆ, ಎಷ್ಟ್ ಹೇಳಿದ್ರು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಹೇಳಿದೆ ನಂಗೆ ಅಂತ ಕೇಳ್ತಾನೆ ಅನ್ನೋ ತರ ಎಷ್ಟೋ ಜನಗಳಲ್ಲಿ ಅದನ್ನೇ ಕಂಪ್ಲೇಂಟ್ ಆಗಿ ಬರ್ತಾರೆ. ನೋಡಿ ಎಷ್ಟೊಂದ್ ಸತಿ ಮಾತಾಡಿದ್ರು ಮಾತಾಡಲ್ಲ, ಆಮೇಲೆ ಸರಿ ಏನ್ ಹೇಳಿದೆ ಅಂತ ಕೇಳ್ತಾನೆ, ಸುಳ್ಳು ಹೇಳ್ತಾನೆ ಅನ್ನೋ ತರ ಒಂದ್ ಮಾಹಿತಿ ಇರುತ್ತೆ. ಅದು ಅಪಸ್ಮಾರ ಆಗಿರುವಂತ ಸಂದರ್ಭಗಳಿರತ್ತೆ, ಅದಕ್ಕೆ ಪರಿಶೀಲನೆ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಒಂದು EEG ಅಂತ ಮಾಡ್ತೀವಿ, ಬ್ರೈನ್ಗೆ ಒಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಅಂದ್ರೆ CT ಸ್ಕ್ಯಾನ್ ಇರ್ಬೋದು ಅಥವಾ MRI ಸ್ಕ್ಯಾನ್ ಇರ್ಬೋದು. ಅದು ಯಾತಕ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಪೇಷಂಟ್ಸ್ಗೂ ಸ್ಕ್ಯಾನಿಂಗ್ ಬೇಕಾಗಲ್ಲ. ಅದು ನಾರ್ಮಲಿ 60-70% ಜನಗಳಿಗೆ ಮೆದುಳಿನಲ್ಲಿ ಏನೂ ತೊಂದರೆ ಇರೋದಿಲ್ಲ, ಏನೂ ಕಾಣಿಸೋದಿಲ್ಲ. ನಾರ್ಮಲ್ ಅನಾಟಮಿ ಅಂದ್ರೆ ಮೆದುಳಿನ ಒಂದು ರಚನೆ, ಅದರ ಫಂಕ್ಷನ್ಸ್ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಅಂದ್ರೂ ಕೂಡ ಬೇರೆ ಏನಾದ್ರು ಸಣ್ಣ ಕಾರಣಗಳಿಂದ ಒಂದು ರಕ್ತನಾಳದ ವಿಕೃತಿ ಇರ್ಬೋದು, ಒಂದ್ ಸಣ್ಣ ಟ್ಯೂಮರ್ ಇರ್ಬೋದು, ಅಥವಾ ತಲೆಗೇನಾರ ಸಣ್ಣದಾಗಿ ಏಟ್ ಇರ್ಬೋದು, ಅಥವಾ ಹುಟ್ಟಿದಾಗ ಅವ್ರಿಗೆ ಒಂದು ಆಕ್ಸಿಜನ್ ಕಂಟೆಂಟ್ ಕಮ್ಮಿ ಆಗಿ ಒಂದು ಭಾಗದ ಮೆದುಳಿನಲ್ಲಿ ಒಂದು ವ್ಯತ್ಯಾಸ ಆಗಿರೋದು ಆಮೇಲೆ ಕಂಡುಹಿಡಿಬಹುದು. ಆತರ ಕಾರಣದ ಅಥವಾ ಕೆಲವರಿಗೆ ಮೆದುಳಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದೇನ ಹೈಡ್ರೋಸೆಫಲಸ್ ಅಂತ ಹೇಳ್ತಾರೆ. ಆ ಕಾರಣಗಳೇನಾರು ಇದೆಯಾ ಅಂತ ಬೇಕಾದಷ್ಟು ಕಾರಣಗಳಿಂದ ಬರುವಂತಹ ಏನ್ ಅಪಸ್ಮಾರ ಇರುತ್ತೆ ಅದು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಕ್ಯಾನ್ ಅಂತ ಮಾಡ್ತೀವಿ. ಆ ಸ್ಕ್ಯಾನ್ ಅಲ್ಲಿ ಅದನ್ನ ಮಾಡಿ ಆತರ ಏನಾರ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ನ ಟ್ರೀಟ್ ಮಾಡಿದಾಗ ಅದ್ರ ಜೊತೆಗೆ ಅಪಸ್ಮಾರನು ಕ್ಯೂರ್ ಆಗ್ಬಿಡುತ್ತೆ. ಸೊ ಆ ಕಾರಣದಿಂದ ಇದೆರಡು ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಸ್ಕೂಲಲ್ಲಿ ಹೋಗುವಾಗ ತುಂಬಾ ಹೊತ್ತು ಈ ಅಪಸ್ಮಾರ ಇರುವಂತ ಮಕ್ಕಳು ಅಥವಾ ಅಪಸ್ಮಾರ ಇರುವಂತ ಯಾರೇ ಇರ್ಲಿ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು, ಆತಂಕ ಪಡೋದು, ನಿದ್ದೆ ಕೆಡೋದು, ಆಮೇಲೆ ಕೆಲವು ಊಟಗಳು ನಾ ಹೇಳ್ದಂಗೆ ತುಂಬಾ ಕಾರ್ಬೋಹೈಡ್ರೇಟ್ಸ್ ತಿನ್ನುವಂತದ್ದಾದ್ರೆ ಅಥವಾ ಮೈದಾ ಅಥವಾ ವೀಟ್ ಅಂಶಗಳು ಕೆಲವರಿಗೆ ಅಲರ್ಜಿ ಇರುವಂತವ್ರಿಗೆ ಅದನ್ನ ತಿಂದಾಗ ಅವ್ರಿಗೆ ಜಾಸ್ತಿ ಅಪಸ್ಮಾರ ಬಂದಿರುತ್ತೆ. ಅಥವಾ ಕಂಟ್ರೋಲ್ ಇರುವಂತಹ ಒಂದು ಏನು ಟ್ರೀಟ್ಮೆಂಟ್ ತಗೊಂಡು ಕಂಟ್ರೋಲ್ ಅಲ್ಲಿ ಇರುತ್ತೆ, ಇದೆಲ್ಲ ತಿನ್ನಕ್ ಶುರು ಮಾಡಿದ್ಮೇಲೆ ತಿರುಗಿ ಕಂಟ್ರೋಲ್ ಹೊರಟೋಗುತ್ತೆ, ತಿರುಗಿ ಬರಕ್ ಶುರು ಆಗುತ್ತೆ. ಆ ತರ ಸಂದರ್ಭದಲ್ಲಿ ಯಾವ ಕಾರಣದಿಂದ ಬರ್ತಿದೆ ಅನ್ನೋದನ್ನ ಕಂಡಿಡ್ಕೊಂಡಾಗ ಅದೊಂದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಪೂರ್ತಿ ಅಪಸ್ಮಾರ ಕಂಟ್ರೋಲ್ ಆಗುವಂತ ಚಾನ್ಸಸ್ ಇರುತ್ತೆ. ಇದಿಷ್ಟು ಗಮನ ತಂದೆ ತಾಯಿಗಳಾಗ್ಲಿ ಅಥವಾ ಅಪಸ್ಮಾರ ಇರುವಂತವ್ರು ಗಮನ ಇಡಬೇಕು. ಓಕೆ ಸರ್, ತಮ್ಮ ಜೊತೆ ಮಾತನ್ನ ಮುಂದುವರಿಸೋಣ ಸರ್. ಮತ್ತೊಂದು ಕರೆ ಇದೆ. ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಿದ್ದೀರಾ? ಓಕೆ, ತಮ್ಮ ಪ್ರಶ್ನೆ ಕೇಳಿ. ನಮ್ಮ ಜೊತೆ ಡಾಕ್ಟರ್ ಅನಿಲ್ ಸಂಗ್ಲಿ ಸರ್ ಇದ್ದಾರೆ. ಇವತ್ತು ಮೂರ್ಛೆ ರೋಗದ ಕುರಿತು ನಾವು ಮಾತಾಡ್ತಿದ್ವಿ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಸರ್ ನಮ್ಗೆ ಒಂದು 2-3 ವರ್ಷ ಹಿಂದೆ ತರ ಬರ್ತಾ ಇತ್ತು. ಹಲೋ, ಹೇಳಿ ಹೇಳಿ, ಮಾತಾಡಿ. ಅದು 6 ತಿಂಗಳ ಒಂದ್ಸಲಿ, ವರ್ಷಕ್ಕೊಂದ್ಸಲಿ ಈ ತರ ಬರ್ತಾ ಇತ್ತು. ಇವಾಗ ಮೂರು ಹೇಳಿ, ಈ 3 ವರ್ಷ ಹಿಂದೆ ತೋರಿಸಿ ಮಾತ್ರೆ ಎಲ್ಲ ಕೊಟ್ಟಿದ್ರು ಸರ್. ಮಾತ್ರೆ ಕಂಟ್ರೋಲ್ ಆಗಿತ್ತು. ಅದು ಮಾತ್ರೆ ಕಾಸ್ಟ್ಲಿ ಅಂದ್ಬಿಟ್ಟು ಜನೌಷಧಿ ಕೇಂದ್ರದಲ್ಲಿ ಮಾತ್ರೆ ತಗೊಂಡೆ. ಈಗ ಪದೇ ಪದೇ ಸ್ವಲ್ಪ ದಿನ ಬಿಟ್ಬಿಟ್ಟು ಒಂದೊಂದ್ ದಿನ ಬರಂಗಾಗುತ್ತೆ. ಅದು ಹೆಂಗೆ ಅಂತ ಮಾತ್ರ ಕಂಟಿನ್ಯೂ ತಗೊಳ್ಳೇಬೇಕು, ಹೆಂಗೆ ಸರ್ ಅದು? ಓಕೆ, ಈಗ ನಿಮ್ ವಯಸ್ಸು ಎಷ್ಟು? ನಮ್ಗ 55 ನಡೀತಿದೆ ಸರ್. 55? ಸರ್, 58. ಓಕೆ, ಸರ್, ಇವ್ರ ಪ್ರಶ್ನೆ ಬಂದು ಅಂದರೆ ನನಗೆ ಇತ್ತೀಚೆಗೆ ಈ ಥರ ಮೂರ್ಛೆ ರೋಗ ಬರ್ತಾ ಇದೆ, ಅದನ್ನು KR ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ. ಅವರು ಮಾತ್ರೆಯನ್ನು ಕೊಟ್ಟಿದ್ರು, ಮಾತ್ರೆಗಳನ್ನ ತೆಗೆದುಕೊಳ್ತಿದ್ದೆ. ಜೊತೆಗೆ ಮಾತ್ರೆ ಕಾಸ್ಟ್ಲಿ ಆದಮೇಲೆ ದುಡ್ಡು ಜಾಸ್ತಿ ಆಯಿತು ಅಂದ್ಬಿಟ್ಟು ನಾನು ತಗೊಳ್ಳೋದನ್ನ ನಿಲ್ಲಿಸಿ ನಾನು ಜನೌಷಧಿ ಕೇಂದ್ರದಲ್ಲಿ ಮಾತ್ರೆಗಳನ್ನ ತೆಗೆದುಕೊಳ್ತಿದ್ದೆ. ಆ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಅದು ಕಂಟ್ರೋಲ್ಗೆ ಬರ್ತಾ ಇಲ್ಲ, ಅವಾಗವಾಗ ಮತ್ತೆ ಬರ್ತಾ ಇದೆ ಅನ್ನೋದು ಇವ್ರ ಪ್ರಶ್ನೆ ಸರ್. ಇದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು? ಅಲ್ಲ, ಅವರು ಎಲ್ಲಿಂದ ಮಾತ್ರೆ ತಗೋತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಅವರು ಮಾತ್ರೆಗಳನ್ನ ಸರಿಯಾದ ರೀತಿನಲ್ಲಿ ತಗೋತಿದಾರ, ಸರಿಯಾದ ಪ್ರಮಾಣದಲ್ಲಿ ತಗೋತಿದಾರ ಅನ್ನೋದು ಮುಖ್ಯ.
ಸರಿಯಾದ ಪ್ರಮಾಣ ಅಂದ್ರೆ ಅವರು ಬಾಡಿ ವೆಯ್ಟ್ ವ್ಯತ್ಯಾಸ ಆದಾಗ ಡೋಸೇಜ್ ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ, ಅಥವಾ ಕೆಲವ್ರಿಗೆ ಕಂಟ್ರೋಲ್ ಇರುವಂತ ಸಂದರ್ಭದಲ್ಲಿ ಬೇರೆ ಏನೋ ಕಾರಣಗಳಿಂದ ಕಂಟ್ರೋಲ್ ತಪ್ಪುವಂತ ಸಂದರ್ಭ ಇರುತ್ತೆ. ಇವಾಗ ನಾವು ಕೊಡೋ ಮಾತ್ರೆ ತಗೊಂಡಿರ್ತೀವಿ, ಏನೋ ಕಾರಣದಿಂದ ವಾಂತಿ ಆಗುತ್ತೆ ಅಥವಾ ಬೇದಿ ಆಗುತ್ತೆ ಅಂದ್ರೆ ನಾವು ತಗೊಂಡಿರೋ ಮಾತ್ರೆ ದೇಹಕ್ಕೆ ಹೋಗೇ ಇರಲ್ಲ, ಅದು ಹೊರಗಡೆ ಹೊರಟೋಗಿರುತ್ತೆ. ಅಂತ ಸಂದರ್ಭದಲ್ಲಿ ದೇಹದಿಂದ ಅದು ಅಬ್ಸರ್ವ್ ಆಗಿ ನಮ್ಮ ರಕ್ತಕ್ಕೆ ಹೋಗಿ ಅದು ನಾರ್ಮಲ್ ಆಗಿ ಏನು ಲೆವೆಲ್ ಇರಬೇಕು ಪ್ಲಾಸ್ಮಾನಲ್ಲಿ ಆ ಲೆವೆಲ್ ಇಲ್ಲದೆ ಇದ್ರೆ ಅಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಮಧ್ಯ ಮಧ್ಯ ಅಪಸ್ಮಾರಗಳು ಬರ್ತಿರುತ್ತೆ. ಅಥವಾ ನಾ ಹೇಳ್ತೀನಿ ಡಯಟ್ ಅಲ್ಲಿ ವ್ಯತ್ಯಾಸ ಆದ್ರೆ, ಬಾಡಿ ವೆಯ್ಟ್ ಅಲ್ಲಿ ವ್ಯತ್ಯಾಸ ಆದ್ರೆ ಆ ಕಾರಣಗಳಿಂದನೂ ಬರುತ್ತೆ. ಸೊ ಅವರು ಸರಿಯಾದ ಟೈಮಿಗೆ ತಗೋಬೇಕು, ಸರಿಯಾದ ರೀತಿನಲ್ಲಿ ತಗೋಬೇಕು, ಸರಿಯಾದ ಮಾತ್ರೆ ತಗೋಬೇಕು, ಮತ್ತೆ ಸರಿಯಾದ ಡೋಸೇಜ್ ಅಲ್ಲಿ ತಗೋಬೇಕಾಗುತ್ತೆ. ಅವರು ಸಡನ್ ಆಗಿ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ದಲೇನೆ ನಿಲ್ಸೋದು ತಪ್ಪು. ಕರೆಕ್ಟ್ ಆಗಿ ಎವ್ರಿ 2-3 ಮಂತ್ಸ್ ಒಂದ್ಸತಿ ಹೋಗಿ ಸರಿಯಾದ ಪರಿಶೀಲನೆ ಮಾಡಿಸ್ಕೊಂಡು ಡೋಸೇಜ್ ಕರೆಕ್ಟ್ ಆಗಿದ್ಯಾ, ಬಾಡಿ ವೆಯ್ಟ್ ಎಲ್ಲ ಕರೆಕ್ಟ್ ಆಗಿದ್ಯಾ, ಅವರು ಟೆಸ್ಟ್ ಮಾಡಿದಾಗ ಓವರ್ ಡೋಸ್ ಆಗಿಲ್ವಾ, ಅಂಡರ್ ಡೋಸ್ ಆಗಿಲ್ವಾ ಚೆಕ್ ಮಾಡಿ ನೋಡ್ಕೊಂಡು ಆಮೇಲೆ ಅದನ್ನ ಮುಂದುವರಿಸಬೇಕು. ಇಲ್ಲ ವೈದ್ಯರ ಸಲಹೆ ಮೇಲೇನೆ ಅದನ್ನ ನಿಲ್ಲಿಸ್ಬೇಕು, ತಾವಕ್ಕವೇ ನಿಲ್ಲಿಸಬಾರದು. ಕೇಳಿಸ್ಕೊಂಡ್ರಾ? ಜನೌಷಧಿ ಕೇಂದ್ರ ತಕ್ಕಂತೆ ತುಪ್ಪ ಜನೌಷಧಿದು ಮತ್ತೆ ಹೊರಗಡೆ ಔಷಧಿದು ಒಂದು ಇವಾಗ ಗೌರ್ಮೆಂಟ್ ಹೇಳೋ ಪ್ರಕಾರ ಜನೌಷಧಿನಲ್ಲೂ ಇದ್ರದ್ದು ಎರಡು ಸೇಮ್ ಇರುತ್ತೆ ಅಂತ. ಅದು ನಿಮ್ಮ ಅನಿಸಿಕೆ ಮತ್ತೆ ಡಾಕ್ಟರಿನ ಅನಿಸಿಕೆ ಮೇಲೆ ಬಿಟ್ಟಿರುವಂತದ್ದು. ಯಾಕೆಂದ್ರೆ ಕೆಲವು ಮೆಡಿಸಿನ್ಸ್ ಕೊಟ್ಟಾಗ ಪೇಷಂಟ್ಗೆ ಕಂಟ್ರೋಲ್ ತಪ್ಪಿರುವಂತಹ ಸಂದರ್ಭಗಳು ನಾವು ನೋಡಿದೀವಿ. ಸೊ ನಿಮ್ಗೆ ಬರುವಂತ ಬ್ಯಾಚ್ ಯಾವ ಫಾರ್ಮಸಿ ಬ್ಯಾಚ್ ಅಲ್ಲಿ ಕರೆಕ್ಟ್ ಆಗಿ ಅದರ ಡೋಸೇಜು ಪ್ರಮಾಣ ಕರೆಕ್ಟ್ ಆಗಿದೆ, ಡ್ರಗ್ಗಿನ ಏನ್ ಅಂಶಗಳು ಕರೆಕ್ಟ್ ರೀತಿನಲ್ಲಿ ಅದು ಜನೌಷಧದಲ್ಲಿ ಬರ್ತಿದೆ ಅಂತ ನಿಮ್ಗೆ ಖಾತ್ರಿ ಇದ್ರೆ ಖಂಡಿತ ತಗೋಬಹುದು. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಇದು ಈ ಬರೋದು ನಮ್ಗ ಗೊತ್ತಾಗುತ್ತೆ ಸರ್, ಅದು ಯಾವಾಗ ಇದಾಗುತ್ತೆ ಅನ್ನೋದು ಕಣ್ಣೆಲ್ಲ ಮಂಜಾದಾಗುತ್ತೆ, ಮಂಜಾದಾಗಿ ಅದು ಜ್ಞಾನ ತಪ್ಪುತ್ತೆ. ಸರಿ, ಕೇಳಿಸಿಲ್ಲ, ಏನಂದ್ರಿ ಸರ್? ಬರೋದು ಗೊತ್ತಾಗುತ್ತೆ, ಕಣ್ಣೆಲ್ಲ ಮಂಜಾಗತ್ತೆ, ಬಂದಾಗಿ ಗ್ಯಾನ್ ತಪ್ಪೋಗಿ ಬಿದ್ದೋಗ್ತೀನಿ ಅನ್ನೋದು. ಅದ್ ಗೊತ್ತಾಗತ್ತೆ ಅವ್ರಿಗೆ. ಅದು ಎಷ್ಟೋ ಜನಕ್ಕೆ ನಾ ಯಾವಾಗ ಹೇಳಿದಾಗೆ ಆರ ಅಂತ ಇರುತ್ತೆ. ಅಂದ್ರೆ ಅವ್ರಿಗೆ ಕೆಲವು ಸತಿ ಇನ್ನೇನ್ ಬರತ್ತೆ ಅಂದಾಗ ಕೆಲವ್ರಿಗೆ ತಲೆನೋವು ಬರ್ಬೋದು, ತಲೆ ಸುತ್ತು ಬರ್ಬೋದು, ಕಣ್ ಮಂಜಾಗ್ಬೋದು, ಹೊಟ್ಟೆನಲ್ಲಿ ಏನೋ ಕಿಮಿಚ್ದಂಗ್ ಆಗ್ತಿದೆ ಅನ್ಬೋದು, ಎದೆ ಬಡಿತ ಜಾಸ್ತಿ ಆಗ್ಬೋದು, ಮೈ ಮೇಲೆ ಏನ್ ಮಾಡೋದು ಹರಿದಾಡ್ತಿದೆ ಅನ್ನೋ ತರ ಆಗ್ಬೋದು, ಸಡನ್ ಆಗಿ ಏನೋ ಒಂದು ಭಯ, ಆತಂಕ ಆ ತರ ಆಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದ್ತರ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ. ಕೆಲವ್ರಿಗೆ ಏನೂ ಇರೋದಿಲ್ಲ, ಡಬರ್ ಅಂತ ಬೀಳ್ತಾರೆ. ಸೊ ಆತರ ಬರತ್ತೆ ಅನ್ನೋಂತ ಸಂದರ್ಭ ಇದ್ದಾಗ ಇನ್ನೊಂದು ಆಪ್ಷನ್ ಏನಂದ್ರೆ, ಒಂದು ಈಗ ಮೆಡಿಸಿನ್ಸ್ ಗಳು ಎಷ್ಟೊಂದು ಬರೋದನ್ನ ತಪ್ಪಿಸ್ಲಿಕ್ಕೆ ನಾನು ಅವಾಗ ಹೇಳಿದ್ದು ಅಪಸ್ಮಾರ ಬಂದು ಬಿದ್ದ ಮೇಲೆ ಏನ್ ಮಾಡ್ಬೇಕು ಅಂತ. ಅವಾಗ ಏನು ಮಾಡ್ಲಿಕ್ಕೆ ಆಗಲ್ಲ, ಅವ್ರನ್ನ ಒಂದ್ ಪಕ್ಕಕ್ಕೆ ತಿರುಗಿಸ್ಬೇಕು. ಅವ್ರಿಗೆ ತೊಂದರೆ ಆಗದೆ ಇರೋಂಗೆ ಮೈಗೆ ಅಥವಾ ನಾಲ್ಗೆಗೆ ಏಟ್ ಆಗ್ದಲೇ ಇರೋ ಹಂಗೆ, ಅಥವಾ ವಾಂತಿ ಮಾಡಿರೋದೆಲ್ಲ ಶ್ವಾಸಕೋಶಕ್ಕೆ ಹೋಗದೆ ಇರೋ ಹಂಗೆ ಏನ್ ಪ್ರಿಕಾಷನ್ ತಗೋಬೇಕು ಅದನ್ನ ಹೇಳ್ದೆ. ಬರುತ್ತೆ ಅಂತ ಗೊತ್ತಿರುತ್ತೆ, ಇನ್ನೇನ್ ಬರ್ಬೋದು ಅನ್ನೋಂತ ಸಂದರ್ಭದಲ್ಲಿ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಜನಗಳು ಅವ್ರಿಗೆ ಅಪಸ್ಮಾರ ಬರ್ತಿದ್ರೆ ಅವ್ರ ಜೋಬಲ್ಲಿ ಒಂದು ಕಾರ್ಡ್ ಇಟ್ಕೊಂಡಿರ್ಬೇಕು, IMN ಎಪಿಲೆಪ್ಟಿಕ್ ಅಂತ, ಅಥವಾ ನಮ್ಗೆ ಅಪಸ್ಮಾರ ರೋಗ ಇದೆ ಅಂತ ಒಂದು ಜೋಬಲ್ ಕಾರ್ಡ್ ಇಟ್ಕೊಂಡು ಈ ತರ ಸಂದರ್ಭದಲ್ಲಿ ನಾನು ಪ್ರಜ್ಞಾಹೀನ ಸ್ಥಿತಿನಲ್ಲಿ ಏನಾದ್ರು ಕಂಡು ಬಂದ್ರೆ ಈ ನಂಬರ್ಗೆ ಫೋನ್ ಮಾಡಿ ದಯವಿಟ್ಟು ತಿಳಿಸತಕ್ಕದ್ದು ಅಂತ ಒಂದು ಕಾರ್ಡ್ ಇಟ್ಕೊಂಡಿದ್ರೆ, ದಾರಿಲಿ ಹೋಗ್ತಿರ್ತಾರೆ ಸಡನ್ ಆಗಿ ಯಾವ್ದೋ ಕಾರಣದಿಂದ ಅಪಸ್ಮಾರ ಆಗಿ ಬಿದ್ದೋಗ್ತಾರೆ ಅಂದ್ರೆ ಅವ್ರನ್ನ ಸುತ್ತಮುತ್ತ ಜನ ನೋಡಿದಾಗ ಜೋಬಲ್ ಕೈ ಹಾಕಿ ಅವ್ರ ಕಾರ್ಡ್ ಸಿಕ್ತು ಅಂತಂದ್ರೆ ಇವ್ರು ಫಿಟ್ಸ್ ಅಪಸ್ಮಾರ ಇರುವಂತ ಒಂದು ವ್ಯಕ್ತಿ ಅಪಸ್ಮಾರ ಬಂದ್ರೆ ಯಾರನ್ನ ನೋಡ್ಬೇಕು, ಯಾರಿಗೆ ಫೋನ್ ಮಾಡಿ ತಿಳಿಸ್ಬೇಕು ಅನ್ನೋದೊಂದು ಕಾಂಟ್ಯಾಕ್ಟ್ ಇದ್ರೆ ಅಂತ ಜನರು ಇವ್ರಿಗೆ ಈ ತರ ಬಂದಿದೆ ಅಂತ ಹೇಳಿ ತಿಳಿಸಿದಾಗ ಅವ್ರಿಗೆ ಪ್ರಥಮ ಚಿಕಿತ್ಸೆ ಆಗ್ಲಿ ಮುಂದಿನ ಚಿಕಿತ್ಸೆ ಆಗ್ಲಿ ಕೊಡಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ತಾವೇ ಮಾಡ್ಬೇಕಾಗಿರುವಂತ ಒಂದು ಅಂಶ ಏನಂದ್ರೆ, ಇವಾಗ ಅಪಸ್ಮಾರ ಬರ್ತಿದೆ ಅಂತಂದ್ರೆ ನಂಗೆ ಇನ್ನೊಂದು 5 ನಿಮಿಷಕ್ಕೆ ನಂಗೆ ಬರುತ್ತೆ ಅಂತ ಗೊತ್ತಾಗತ್ತೆ, ಅಥವಾ ಇನ್ನೊಂದು 1 ಸೆಕೆಂಡ್ 2 ಸೆಕೆಂಡ್ ಅಲ್ಲಿ 23 ಸೆಕೆಂಡ್ ಅಲ್ಲಿ ನಂಗೆ ಬರುತ್ತೆ, ಯಾಕೆಂದ್ರೆ ನಂಗೆ ಮುಂಚೆ ಇದೇ ತರ ಬಂದಿತ್ತು, ಇದಾದ್ಮೇಲೆ ನಾ ಬೀಳ್ತೀನಿ ಅನ್ನೋ ಸಂದರ್ಭಗಳು ತುಂಬಾ ಜನಕ್ಕೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಗೆ ನೇಸಲ್ ಸ್ಪ್ರೇಸ್ ಅಂತ ಬರುತ್ತೆ. ಇವಾಗ ಮೂಗು ಕಟ್ಟಿದ್ರೆ ಮೂಗು ಬಿಡಿಸ್ಕೊಳ್ಳೋದಕ್ಕೆ ಒಂದು ಸ್ಪ್ರೇ ಕೊಡ್ತಾರೆ ಗೊತ್ತಾ, ಮೂಗಿನ ENT ಡಾಕ್ಟರ್, ಆ ತರ ಮೂಗಿಂದು ಸ್ಪ್ರೇ ಇರುತ್ತೆ. ಅದೇ ತರ ಅಪಸ್ಮಾರ ಬರ್ದೇ ಇರೋದಕ್ಕೆ ಮಿಡಾಜೋಲಮ್ ಸ್ಪ್ರೇಸ್ ಅಂತ ಬರುತ್ತೆ. ಅಂದ್ರೆ ಒಂದು ಸತಿ ಅದು ನಾವು ನಮ್ಮ ಹತ್ರ ಜೋಬಲ್ಲೇ ಇಟ್ಕೊಂಡಿದ್ರೆ ನಮ್ಗೆ ಆತರ ಅಪಸ್ಮಾರ ಬರುತ್ತೆ ಅಂತ ಗೊತ್ತಿದ್ರೆ, ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ಆತರ ಅಪಸ್ಮಾರ ಬರುತ್ತೆ ಅನ್ನೋ ಒಂದು ಸಂದರ್ಭ ನೋಡಿದಾಗ ಮೂಗಿನ ಒಳಗಡೆ ಆ ಸ್ಪ್ರೇ ಮಾಡಿದ್ರೆ ಒಂದ್ಸತಿ ನಮ್ಗೆ ಇಂಜೆಕ್ಷನ್ ಕೊಟ್ಟು ಏನ್ ಅಪಸ್ಮಾರ ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿ ಇರುತ್ತೆ, ಆ ಸ್ಪ್ರೇನಲ್ಲಿ ಆ ಶಕ್ತಿ ಇರುತ್ತೆ. ಸೊ ಆ ಸ್ಪ್ರೇ ಅಂತ ನಮ್ಗೆ ಈಗ ಬೀಳ್ತೀವಿ ಅಂತ ಗೊತ್ತಿರೋಂತ ಸಂದರ್ಭದಲ್ಲಿ ಈ ಸ್ಪ್ರೇಗಳನ್ನ ಮನೆಯಲ್ಲಿ ಇಟ್ಕೊಂಡಾಗ
ಅಥವಾ ತಾವೇ ಆತರ ಇಟ್ಕೊಂಡಾಗ, ಅಥವಾ ನಿಜವಾಗ್ಲೂ ಏನಾರ ಬಿದ್ರೆ ಪಕ್ಕದವ್ರಿಗೆ ಏನಾರ ಗೊತ್ತಿದ್ರೆ ಆ ಸ್ಪ್ರೇನ ಮೂಗೊಳಗಡೆ ಹಾಕಿದಾಗ ಪದೇ ಪದೇ ಅಪಸ್ಮಾರ ಬರೋದು ತಪ್ಪತ್ತೆ. ಇವಾಗ 30 ಸೆಕೆಂಡು ಅಥವಾ 2 ನಿಮಿಷ 3 ನಿಮಿಷ ಬರೋದು 1 ನಿಮಿಷದಲ್ಲಿ ಕಮ್ಮಿ ಆಗಿ ನಿಲ್ಲತ್ತೆ. ನಾವೀಗ ಆಸ್ಪತ್ರೆ ಸಿಚುಯೇಷನ್ ಅಲ್ಲಿ ಯಾವ್ದೋ ಪೇಷಂಟ್ಗೆ ಆಸ್ಪತ್ರೆನಲ್ಲೇ ಇರ್ತಾನೆ, ಆಸ್ಪತ್ರೆನಲ್ಲೇ ಇದ್ದಾಗ ಒಂದು ಅಪಸ್ಮಾರ ಬಂತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಇಮಿಡಿಯೇಟ್ ಆಗಿ ಡ್ರಗ್ಸ್ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಾಗ ಕಂಟ್ರೋಲ್ ಮಾಡ್ತೀವಿ. ಯಾಕೆಂದ್ರೆ ಇಂಜೆಕ್ಷನ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗತ್ತೆ, ಬರ್ತಾನೆ ಇರೋದಿಲ್ಲ. ಅದೇ ರೀತಿನಲ್ಲಿ ಮನೇಲಿದ್ದಾಗ ಏನಪ್ಪಾ ಮಾಡ್ಬೇಕು ಅಂದ್ರೆ ಈ ಸ್ಪ್ರೇಗಳಿರುತ್ತಲ್ಲ, ಮೂಗಿನ ಮುಖಾಂತರ ಮೂಗಿನಲ್ಲಿ ಮ್ಯೂಕೋಸಾ ಅಂತ ಇರತ್ತೆ, ಆ ಮ್ಯೂಕೋಸದ ಮುಖಾಂತರ ಅದು ಡೈರೆಕ್ಟ್ ಆಗಿ ರಕ್ತಕ್ಕೆ ಅಬ್ಸಾರ್ಬ್ ಆಗಿ ಇಮಿಡಿಯೇಟ್ ಆಗಿ ಅದು ಕಂಟ್ರೋಲ್ ಆಗುವಂತ ಸಾಧ್ಯತೆ ಜಾಸ್ತಿ. ಓಕೆ, ಕೇಳಿಸ್ಕೊಂಡ್ರಲ್ವಾ? ಮಾತ್ರ ನಿಲ್ಸಂಗಿಲ್ಲ ಸರ್, ಯಾವಾಗಲೂ ತಗೊಳ್ಳಬೇಕಾ? ಸರಿ, ಕೇಳಿಸ್ತಾ ಅವರು ಮೊದಲೇ ಹೇಳಿದ್ರು, ಅಂದ್ರೆ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ನೀವು ನಿಲ್ಲಿಸೋದು, ಮಾತ್ರನೇ ಚೇಂಜ್ ಮಾಡೋದು ಎಲ್ಲವನ್ನೂ ಕೂಡ ವೈದ್ಯರ ಸಲಹೆ ಮೇರೆಗೆ ಮಾಡಬೇಕು ಅಂತ ಹೇಳಿದ್ರು ಮೊದಲು ಮಾತಾಡ್ತಾ. ಓಕೆ ಓಕೆ, ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಒಂದ್ಸರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಸರ್, ನಾವು ತುಂಬ ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ವಿ ಸರ್. ಅಂದರೆ ಕಾಯಿಲೆ ವಿಧಗಳ ಬಗ್ಗೆ ಹೇಳಿದ್ರಿ, ಜೊತೆಗೆ ಪರೀಕ್ಷೆಗಳು, ಲಕ್ಷಣಗಳು ಏನೆಲ್ಲ ಇರ್ತವೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಈ ಒಂದು ಲಕ್ಷಣಗಳ ಆಧಾರದ ಮೇಲೆ, ವಿಧಗಳ ಆಧಾರದ ಮೇಲೆ ಒಂದು ಚಿಕಿತ್ಸೆಯನ್ನು ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು, ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಗುಣಮುಖ ಮಾಡ್ತಕ್ಕಂಥದ್ದು ಒಂದು. ಜೊತೆಗೆ ಅದು ಚಿಕಿತ್ಸೆಯಿಂದ ಅದು ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಶಸ್ತ್ರಚಿಕಿತ್ಸೆಯಿಂದ ಗುಣಪಡಿಸೋದು ಒಂದು. ಈ ಯಾವ್ಯಾವ ಹಂತಗಳಿದೆ ಸರ್ ಇದರಲ್ಲಿ? ಶಸ್ತ್ರಚಿಕಿತ್ಸೆಯಿಂದ ಅಪಸ್ಮಾರ ಸರಿ ಮಾಡುವಂತದ್ದು ಅನ್ನೋದು ಒಂದು ದೊಡ್ಡ ಟಾಪಿಕ್. ಅಂದ್ರೆ ನಮ್ಗೆ ಶಸ್ತ್ರಚಿಕಿತ್ಸೆನೇ ಮಾಡಿ ಅಪಸ್ಮಾರ ಗುಣಪಡಿಸಬಹುದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇವಾಗ ಅಪಸ್ಮಾರ ಅದಕ್ಕೆ ಅದು ಸಾಧ್ಯತೆ ಇದೆ. ಅದಕ್ಕೆ ಎಪಿಲೆಪ್ಸಿ ಸರ್ಜರಿ ಅಂತ ಹೇಳ್ತಾರೆ. ಅಂದ್ರೆ ಅಪಸ್ಮಾರಕ್ಕೋಸ್ಕರ ಮಾಡುವಂತಹ ಒಂದು ಶಸ್ತ್ರಚಿಕಿತ್ಸೆ. ಅದಕ್ಕೆ ನಾವು ಯಾವ ರೀತಿನಲ್ಲಿ ಮಾಡ್ಬೇಕು ಅನ್ನೋದು ತುಂಬಾ ಮುಖ್ಯವಾಗಿರುವಂತಹ ಕ್ರೈಟೀರಿಯಾಗಳಿರುತ್ತೆ. ಅಂದ್ರೆ ಅವ್ರಿಗೆ ಅಪಸ್ಮಾರ ಬರ್ತಿರ್ಬೇಕು, 1 ವರ್ಷ 2 ವರ್ಷದ ಮೇಲೆ ಅಪಸ್ಮಾರ ಇರುತ್ತೆ. ಅವ್ರಿಗೆ 2 ಮಾತ್ರೆಗಳು, 1 ಮಾತ್ರೆ ಕೊಡ್ತೀನಿ, ಅದರಲ್ಲಿ ಕಂಟ್ರೋಲ್ ಆಗೋದಿಲ್ಲ, ಅದಕ್ಕೆ ಆ ಮಾತ್ರೆ ಡೋಸ್ ನ ಜಾಸ್ತಿ ಮಾಡ್ತೀನಿ, ಜಾಸ್ತಿ ಮಾಡಿ ಅವ್ರಿಗೆ ಅವರು ತಡೆಯಕ್ಕಾಗುವಷ್ಟು ಡೋಸೇಜ್ ಅಲ್ಲಿ ಆ ಮಾತ್ರೆ ಕೊಡ್ತೀನಿ, ಅಂದ್ರೂನು ಅವ್ರಿಗೆ ಅಪಸ್ಮಾರ ಬರ್ತಿದೆ. ಇನ್ನೊಂದು ಮಾತ್ರೆ ಹಾಕ್ತೀನಿ, ಇನ್ನೊಂದು ಮಾತ್ರೆನಲ್ಲೂ ಅಪಸ್ಮಾರ ಬರ್ತಿದೆ, ಆ ಮಾತ್ರೆನೂ ಡೋಸೇಜ್ ಜಾಸ್ತಿ ಮಾಡ್ತೀನಿ. ಡೋಸೇಜ್ ಜಾಸ್ತಿ ಮಾಡಿ ಅದನ್ನ ಸರಿಯಾದ ಪ್ರಮಾಣದಲ್ಲಿ ಪೂರ್ಣ ಡೋಸೇಜ್ ಅಲ್ಲಿ ಕೊಟ್ಟಾಗ್ಲೂ ಕೂಡ ಅವ್ರಿಗೆ ಅಪಸ್ಮಾರ ಬರ್ತಿದೆ ಅಂದ್ರೆ ಅಂತ ಪೇಷಂಟ್ಸ್ ಅಪಸ್ಮಾರಕ್ಕೆ ಕಂಟ್ರೋಲ್ ಆಗುವಂತ ಎಪಿಲೆಪ್ಸಿ ಸರ್ಜರಿಗೆ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಅವ್ರಿಗೆ ಇದಿಷ್ಟು ಆದ್ಮೇಲೆ ಇದಲ್ದಲೇನೆ ಬೇಕಾದಷ್ಟು ಕ್ರೈಟೀರಿಯಾಗಳಿದೆ ನಮ್ಮ ಇವಾಗ. ಅದು ಇನ್ನೂ ಡೆವಲಪ್ ಆಗ್ತಿರೋಂತ ಒಂದು ಫೀಲ್ಡ್. ಅವ್ರಿಗೆ ಇಇಜಿ ಮಾಡ್ತೀವಿ, ಬ್ರೈನ್ ಅಲ್ಲಿ ಟ್ರಾಕ್ಟೋಗ್ರಫಿ ಅಂತಾರೆ, ಅಂದ್ರೆ ಮೆದುಳಿನ ಯಾವ ಭಾಗದಲ್ಲಿ ತೊಂದರೆ ಇದೆ, ಯಾವ ಭಾಗ, ಆಮೇಲೆ MEP ಅಂದ್ರೆ ಮ್ಯಾಗ್ನೆಟಿಕ್ ಎನ್ಸೆಫಲೋಗ್ರಫಿ ಅಂತ ಹೇಳ್ತಾರೆ, ಪಾಸಿಟ್ರಾನ್ ಎಮಿಷನ್ ಟೋಮೋಗ್ರಫಿ ಅಂತ ಹೇಳ್ತಾರೆ, ಫಂಕ್ಷನಲ್ MRI ಸ್ಟಡೀಸ್ ಅಂತ ಹೇಳ್ತಾರೆ. ಇದೆಲ್ಲಾನು ತುಂಬಾ ಹೈಲಿ ಟೆಕ್ನಿಕಲ್, ಹೈಲಿ ಸೊಫಿಸ್ಟಿಕೇಟೆಡ್ ಇನ್ವೆಸ್ಟಿಗೇಷನ್ಸ್. ಇದು ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಯಾವ ಭಾಗದಲ್ಲಿ ಅಪಸ್ಮಾರ ಶುರು ಆಗ್ತಾ ಇದೆ, ಅಪಸ್ಮಾರ ಬಂದಾಗ ಮೆದುಳಿನ ಒಂದು ರಚನೆ ಹೇಗಿರುತ್ತೆ, ಮೆದುಳಿನಲ್ಲಿ ರಕ್ತ ಚಲನೆ ಯಾವ ರೀತಿ ಆಗ್ತಾ ಇದೆ, ಅಪಸ್ಮಾರ ಬರ್ತಿರುವಂತ ಜಾಗದಲ್ಲಿ ಮೆದುಳಿನ ರಕ್ತ ಚಲನೆ ಕಮ್ಮಿ ಆಗಿದೆಯಾ ಆಗಿಲ್ವಾ, ಅಥವಾ ಪೂರ್ತಿ ಮೆದುಳಿನಲ್ಲಿಂದ ಬರ್ತಿದ್ಯಾ, ಒಂದೇ ಭಾಗದಿಂದ ಬರ್ತಾ ಇದೆಯಾ, 2-3 ಭಾಗಗಳಿಂದ ಬರ್ತಾ ಇದೆಯಾ, ಅದನ್ನೆಲ್ಲ ತಿಳ್ಕೋಬೇಕು. ಯಾಕೆಂದ್ರೆ ಇದು ಬಹಳ ಭಾಗಗಳಿಂದ ಬರ್ತಿದೆ ಅಂದ್ರೆ ಯಾವ ಭಾಗನೂ ಎಲ್ಲಾ ಭಾಗ ಆಪರೇಷನ್ ಮಾಡಿ ತೆಗಿಲಿಕ್ಕೆ ಆಗಲ್ಲ. ಈಗ ಒಂದೇ ಒಂದು ಭಾಗದಿಂದ ಬರ್ತಾ ಇದೆ ಅಂತಂದ್ರೆ ಆ ಭಾಗವನ್ನು ಎಲ್ಲಿಂದ ಅಪಸ್ಮಾರ ಶುರು ಆಗ್ತಾ ಇದೆ ಆ ಭಾಗದಿಂದಾನೇ ಬರ್ತಿದೆ ಅಂತ ನಾವು 4-5 ಸತಿ ಆ ಪರೀಕ್ಷೆಗಳು ಮಾಡಿ ಖಾತ್ರಿ ಮಾಡ್ಕೋತೀವಿ. ಅದಕ್ಕೆ ನ್ಯೂರಾಲಜಿಸ್ಟ್ ಇರ್ತಾರೆ, ನ್ಯೂರೋ ಸರ್ಜನ್ ಇರ್ತಾರೆ, ಸೈಕ್ಯಾಟ್ರಿಸ್ಟ್ ಇರ್ತಾರೆ, ನ್ಯೂರೋ ಸೈಕಲಾಜಿಕಲ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ, ನ್ಯೂರೋ ಫಿಸಿಯೋಲಾಜಿಕಲ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ. ಅಂದ್ರೆ ಅವರ ಮನಸ್ಸಿನ ಸ್ಥಿತಿ ಹೇಗಿದೆ, ಅವರ ಜ್ಞಾಪಕ ಶಕ್ತಿ ಹೇಗಿದೆ, ಅವರ ಗ್ರಹಣ ಶಕ್ತಿ ಹೇಗಿದೆ, ಅವರ ಏಕಾಗ್ರತೆ ಹೇಗಿದೆ, ಇದನ್ನೆಲ್ಲ ತಿಳ್ಕೊಂಡು ಅಪಸ್ಮಾರ ಬಂದ ಮೇಲೆ ಅವ್ರಿಗೆ ಏನಾರ ವ್ಯತ್ಯಾಸ ಆಗ್ತಾ ಇದೆಯಾ, ಅಪಸ್ಮಾರ ಮೆಡಿಸಿನ್ಸ್ ಕೊಟ್ಟಾಗ ಆ ಏಕಾಗ್ರತೆ ಅದೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ಯಾ, ಅದನ್ನೆಲ್ಲ ನೋಡ್ಕೊಂಡು ಅವ್ರು ಈ ಆಪರೇಷನ್ ಮಾಡಿದ ಮೇಲೆ ಅವರು ಖಂಡಿತ ಇಂಪ್ರೂವ್ಮೆಂಟ್ ಬರೋ ಸಾಧ್ಯತೆಗಳಿದೆ ಅಂತ ಗ್ಯಾರಂಟಿ ಆದಾಗ ಅಪಸ್ಮಾರ ಆ ಭಾಗದ ಮೆದುಳು ಏನಿರುತ್ತೆ
ನಾವು ನಾರ್ಮಲ್ ಮೆದುಳು ಇರುತ್ತೆ ನೋಡಕ್ಕೆ ಹೊರಗಡೆಯಿಂದ. ಆ ಮೆದುಳು ಎಲ್ಲಿಂದ ಶುರುವಾಗ್ತಿದೆ ಅಂತ ಪೂರ್ಣವಾಗಿ ಖಾತ್ರಿಯಾಗಿ ಗೊತ್ತಾದ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಿ ಆ ಭಾಗದ ಮೆದುಳನ್ನ ತೆಗೆದು ಬಿಡ್ತೀವಿ. ಅವಾಗ ಏನಾಗತ್ತೆ, ಆ ಭಾಗದ ಮೆದುಳು ತೆಗೆದಾಗ ಎಲ್ಲಿಂದ ಶುರು ಆಗ್ತಿದೆ ಆ ಜನ್ಮಸ್ಥಳ, ಅಪಸ್ಮಾರಕ್ಕೆ ಬರೋಂಥದ್ದು, ಅದನ್ನ ತೆಗೆದು ಬಿಟ್ಟಾಗ ಅಪಸ್ಮಾರ ಕಂಟ್ರೋಲ್ ಬಂದ್ಬಿಡುತ್ತೆ. ಇವಾಗ ಅವ್ರಿಗೆ 3-4 ಮಾತ್ರೆಗಳು ತಗೊಂಡಿರ್ತಾರೆ, ಅಪಸ್ಮಾರ ಕಂಟ್ರೋಲ್ ಬಂದಿರಲ್ಲ ಅಂದ್ರೆ ಒಂದೇ ಒಂದ್ ಮಾತ್ರೆ ಕಂಟ್ರೋಲ್ ಬರ್ಬೋದು, ಅಥವಾ ತುಂಬಾ ಜನಗಳಿಗೆ ಮಾತ್ರೆಗಳು ಇಲ್ದಲೇನೆ ಕಂಟ್ರೋಲ್ ಬರ್ಬೋದು. ಆಮೇಲೆ ಅವರ ನಾರ್ಮಲ್ ಆಕ್ಟಿವಿಟೀಸ್ ಇರುತ್ತಲ್ಲ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಡಿಪ್ರೆಷನ್ ಹೋಗುವಂಥದ್ದು, ಮಾನಸಿಕ ಅಸ್ವಸ್ಥತೆ ಬರುವಂಥದ್ದು, ಅಪಸ್ಮಾರದಿಂದಾನೇ ಕೆಲವರಿಗೆ ಬರುವಂತ ಸಾಧ್ಯತೆಗಳಿರುತ್ತೆ, ಅದೆಲ್ಲ ಕಂಟ್ರೋಲ್ ಆಗಿ ಬರುತ್ತೆ. ಓದೋಂತ ಮಕ್ಕಳಿಗೆ ಅವರು ಅಪಸ್ಮಾರದಿಂದ ಓದಿನ ಒಂದು ಕುಂದು ಏನ್ ಬಂದಿರುತ್ತೆ, ಅವರ ಗ್ರಹಣ ಶಕ್ತಿ, ಅವರ ಏಕಾಗ್ರತೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿ ಸ್ಟಡೀಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಪಸ್ಮಾರಕ್ಕೋಸ್ಕರ ಮಾಡುವಂತ ಸರ್ಜರಿ ಇದು ಒಂದು ತುಂಬಾ ಹೈಲಿ ಡೆವಲಪ್ಡ್ ಫೀಲ್ಡ್. ಅದನ್ನ ಸಂಪೂರ್ಣವಾಗಿ ಶಸ್ತ್ರಚಿಕಿತ್ಸೆ ಮಾಡಕ್ ಮುಂಚೆ ಬೇಕಾದಷ್ಟು ಹಂತಗಳಲ್ಲಿ ಎಲ್ಲರೂ ನೋಡಿ ಇದರಿಂದ ಸರಿ ಹೋಗತ್ತೆ ಅನ್ನೋ ಒಂದು ಖಾತ್ರಿ ಬಂದಾಗ ಅದನ್ನ ಮಾಡ್ತೀವಿ. ಓಕೆ ಸರ್, ಓಕೆ ಸರ್, ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ಕೊನೆಯದಾಗಿ ಈ ಒಂದು ಮೂರ್ಛೆ ರೋಗ ಆಗಿರ್ಬೋದು, ಎಪಿಲಿಪ್ಸಿ, ಪಿಡ್ಸು ಅಂದರೆ ನಾನಾ ಹೆಸರುಗಳಿಂದ ನಾವು ಏನು ಕರಿತೀವಿ, ಇದ್ರ ಕುರಿತು ನಮ್ಮ ಸಮುದಾಯಕ್ಕೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಪಸ್ಮಾರ ರೋಗ ಅನ್ನೋದು ಒಂದು ಮೆದುಳಿನಲ್ಲಿ ಬರುವಂತಹ ಒಂದು ತೊಂದರೆ ಅಷ್ಟೇ. ಇದು ಬೇಕಾದಷ್ಟು ಕಾರಣಗಳಿಂದ ಬರ್ಬೋದು. ಯಾವ ಕಾರಣದಿಂದ ಬಂದಿದೆ ಅಂತ ನೋಡ್ಕೊಂಡು ಆ ಕಾರಣನ ಟ್ರೀಟ್ ಮಾಡಿದ್ರೆ ಅಪಸ್ಮಾರ ಸರಿ ಹೋಗುತ್ತೆ. ಇಲ್ಲ ಕೆಲವ್ರಿಗೆ ಸ್ವಲ್ಪ ದಿವಸ ಮೆಡಿಸಿನ್ಸ್ ತಗೋಬೇಕಂದ್ರೆ ಮೆಡಿಸಿನ್ ಕರೆಕ್ಟ್ ರೀತಿನಲ್ಲಿ, ಕರೆಕ್ಟ್ ಡೋಸೇಜ್ ಅಲ್ಲಿ, ಕರೆಕ್ಟ್ ಡ್ರಗ್ ಸರಿಯಾಗಿ ತಗೊಂಡ್ರೆ ಅದು ಕಂಟ್ರೋಲ್ ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ ಅಪಸ್ಮಾರ ಇದೆ ಅಂತಂದ್ಬಿಟ್ಟು ಅವ್ರನ್ನ ಮದುವೆ ಮಾಡದೇ ಇರೋದಾಗ್ಲಿ ಅಥವಾ ಮಕ್ಕಳಾಗದೇ ಇರೋದಾಗ್ಲಿ, ವಿವಾಹ ವಿಚ್ಛೇದನಗಳಾಗೋದಾದ್ರೆ ಅದು ಮಾಡಬಾರ್ದು, ಅದು ತುಂಬಾ ತಪ್ಪು. ಅಪಸ್ಮಾರ ಆದಾಗ ಯಾವ ರೀತಿನಲ್ಲಿ ಅಪಸ್ಮಾರ ಆಗದೆ ಇರೋದಕ್ಕೆ ಗರ್ಭಿಣಿ ಸ್ತ್ರೀಯರು ಯಾವ ತರ ಪ್ರಿಕಾಷನ್ ತಗೋಬೇಕು ಅಂತ ಹೇಳಿದೀನಿ. ಅಪಸ್ಮಾರ ನಿಜವಾಗೂ ಗರ್ಭಿಣಿ ಸ್ತ್ರೀಯರಲ್ಲಾಗ್ಲಿ ಅಥವಾ ಮಕ್ಕಳಲ್ಲಾಗ್ಲಿ ಬಂದಾಗ ಅದು ಸರಿಯಾದ ರೀತಿಯಲ್ಲಿ ಮುಂಚೆನೆ ಪ್ರಥಮ ಚಿಕಿತ್ಸೆ ತಗೊಂಡು ಅಥವಾ ಅದಕ್ಕೆ ಪ್ರಿಕಾಷನರಿ ಮೆಥಡ್ಸ್ ತಗೊಂಡು ಟ್ರೀಟ್ ಮಾಡಿದ್ರೆ ಅದು ಕಂಟ್ರೋಲ್ ಮಾಡ್ಬೋದು. ಇದು ಒಂದು ತುಂಬಾ ಕೆಟ್ಟದಾಗಿ ನೋಡುವಂತಹ ಒಂದು ಸೋಷಿಯಲ್ ಆಗಿ ಇದು ಬಂದಿದೆ, ಇವ್ರ ಹತ್ರ ಹೋಗ್ಬಾರ್ದಪ್ಪ, ಇವ್ರ ಜೊತೆ ಇರಬಾರ್ದಪ್ಪ ಅನ್ನೋ ಒಂದು ಕಾಲ ಹೊಟ್ಟೋಯ್ತು. ಆ ತರ ಇಲ್ಲ ಈಗ. ನಿಮ್ಗೆ ಜ್ವರ, ಕೆಮ್ಮು, ನೆಗಡಿ ಬಂದ್ರೆ ಇದು ಯಾವ ತರ ಟ್ರೀಟ್ ಮಾಡ್ಬೋದು ಅದೇ ತರ ಇದನ್ನು ಟ್ರೀಟ್ ಮಾಡ್ಬೋದು. ಸೊ ಆ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಆ ಸಂಕುಚಿತ ಭಾವನೆ ಏನಿದೆ ಅದನ್ನ ಹೊರತುಪಡಿಸಿ ಇವರು ನಾರ್ಮಲ್ ಆಗಿದ್ದಾರೆ, ಇವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ರಿಗೂ ಬರಬೇಕು. ಓಕೆ ಸರ್, ಓಕೆ, ತುಂಬ ಸಂತೋಷ ಸರ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೂರ್ಛೆ ರೋಗದ ಕುರಿತು ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ. ಹಾಗೆ ಸಮುದಾಯದಿಂದ ಈ ಒಂದು ಮೂರ್ಛೆ ರೋಗದಲ್ಲಿದ್ದಂಥ ಕೆಲವೊಂದು ಸಂದೇಹಗಳನ್ನ ಕುರಿತು ಕರೆ ಮಾಡಿದಂತಹ ಕೇಳುಗರಿಗೂ ಕೂಡ ಸಮಂಜಸವಾದ ಒಂದು ಉತ್ತರವನ್ನು ನೀಡೋದ್ರ ಮೂಲಕ ಈ ಒಂದು ರೋಗದ ಬಗ್ಗೆ ಮತ್ತು ಈ ಒಂದು ಕಾಯಿಲೆ ಬಗ್ಗೆ ಉತ್ತಮವಾದ ಮಾಹಿತಿಗಳನ್ನ ನೀಡ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ತಾವು ಮಾಡಿದ್ರಿ ಸರ್. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮ ಕೇಂದ್ರಕ್ಕೆ ಮತ್ತೆ ಜನಗಳಿಗೆ ಮತ್ತೆ ಪ್ರಶ್ನೆ ಕೇಳಿದವ್ರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಕೇಳುಗರೆ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಆರೋಗ್ಯ ಮಂಥನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶ್ವ ಎಪಿಲಿಪ್ಸಿ ದಿನದ ಕುರಿತು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಮೈಸೂರಿನ ನರ ಮತ್ತು ಬೆನ್ನುಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಹಿರಿಯ ಸಲಹೆಗಾರರಾದ ಡಾಕ್ಟರ್ ಅನಿಲ್ ಸಾಂಗ್ಲಿರವರು. ಇದು ಇವತ್ತಿನ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.